ಪ್ರೀತಿಯ ಪಯಣ ಭಾಗ 10. ಕಥೆಯನ್ನು ಪೂರ್ತಿಯಾಗಿ ಅರ್ಥ ಮಾಡಿಕೊಳ್ಳಲು ಕಥೆಯ ಹಿಂದಿನ ಭಾಗಗಳನ್ನು ಮರೆಯದೇ ನೋಡಿ. ಮುಂಜಾನೆಯ ತಿಳಿಬಿಸಿಲು ದೊಡ್ಡ ಕಿಟಕಿಗಳಿಂದ ಜಾರುತ್ತಾ ಇಡೀ ಮನೆಯ ತುಂಬೆಲ್ಲ ಹರಡಿತ್ತು. ರಾತ್ರಿಯ ನಿಶ್ಶಬ್ದವು ಈಗ ನಿಧಾನವಾಗಿ ಮುಂಜಾನೆಯ ಶಾಂತತೆಯಾಗಿ ಬದಲಾಗುತ್ತಿತ್ತು. ಕೆಳಗಿನ ಡ್ರಾಯಿಂಗ್ ರೂಮ್ನಲ್ಲಿ ಆನಂದರಾವ್ ಮತ್ತು ನೀಲಿಮಾ ಇಬ್ಬರೂ ಸಿದ್ಧರಾಗಿ ನಿಂತಿದ್ದರು. ಆನಂದರಾವ್ ಅವರು ಕೈಯಲ್ಲಿ ಕಾರಿನ ಕೀ ಇತ್ತು. ನೀಲಿಮಾ ಅವರು ತಮ್ಮ ಸೀರೆಯ ಸೆರಗನ್ನು ಸರಿಪಡಿಸಿಕೊಳ್ಳುತ್ತಾ ಮನಸ್ಸಿನಲ್ಲಿ ಏನೇನೋ ಆಳವಾಗಿ ಯೋಚಿಸುತ್ತಿರುವಂತೆ ಕಾಣಿಸುತ್ತಿದ್ದರು. ಇಬ್ಬರ ಮುಖದಲ್ಲೂ ಗಂಭೀರತೆ ಇತ್ತು, ಆದರೆ ಅದರ ಜೊತೆಗೆ ಒಳಗೊಂದು ಭರವಸೆಯೂ ಇತ್ತು. ಅಷ್ಟರಲ್ಲೇ ಮೇಲಿನಿಂದ ಹೆಜ್ಜೆಗಳ ಸದ್ದು ಕೇಳಿಸಿತು. ಇಬ್ಬರು ಒಟ್ಟಿಗೆ ತಲೆ ಎತ್ತಿ ನೋಡಿದರು. ವಿಕ್ರಮ್ ಮೆಟ್ಟಿಲುಗಳಿಂದ ನಿಧಾನವಾಗಿ ಕೆಳಗೆ ಇಳಿದು ಬರುತ್ತಿದ್ದನು. ರಾತ್ರಿಯ ಇಡೀ ನೋವು ಅವನ ಕಣ್ಣುಗಳಲ್ಲಿ ಎಲ್ಲೋ ಒಂದು ಕಡೆ ಆಳವಾಗಿ ಅಡಗಿ ಕುಳಿತಿದ್ದು ನಿಜ, ಆದರೆ ಮುಖದಲ್ಲಿ ಮಾತ್ರ ಎಂದಿನಂತೆ ಗಟ್ಟಿಯಾದ, ತನ್ನನ್ನು ತಾನು ನಿಯಂತ್ರಿಸಿಕೊಂಡ ಉದ್ಯಮಿ ವಿಕ್ರಮ್ ಹೆಗಡೆ ಎದ್ದು ಕಾಣುತ್ತಿದ್ದನು. ಕೂದಲುಗಳನ್ನು ಅಚ್ಚುಕಟ್ಟಾಗಿ ಸೆಟ್ ಮಾಡಲಾಗಿತ್ತು. ಬಿಳಿ ಶರ್ಟ್ನ ತೋಳುಗಳನ್ನು ಹಗುರವಾಗಿ ಮಡಚಲಾಗಿತ್ತು ಮತ್ತು ಆ ನಡಿಗೆಯಲ್ಲಿ ಯಾವಾಗಲೂ ಇರುವಂತಹ ಒಂದು ಗಾಂಭೀರ್ಯ, ಸ್ಥಿರತೆ ಇತ್ತು. ಕಳೆದ ರಾತ್ರಿ ಇದೇ ಮನುಷ್ಯ ತನ್ನ ಅಮ್ಮನ ಮಡಿಲಿನಲ್ಲಿ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅತ್ತಿದ್ದನೆಂದು ಯಾರೂ ಊಹಿಸಲು ಸಾಧ್ಯವೇ ಇರಲಿಲ್ಲ. ಯಾರಾದರೂ ತುಂಬ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಅವನ ಕಣ್ಣುಗಳ ಹಿಂದೆ ಇನ್ನೂ ಒಂದು ದೊಡ್ಡ ಬಿರುಗಾಳಿ ಅಡಗಿದೆ ಎಂಬುದು ಅರ್ಥವಾಗುತ್ತಿತ್ತು. ಕೆಳಗೆ ಬರುತ್ತಿದ್ದಂತೆ ಇಬ್ಬರು ಒಟ್ಟಿಗೆ ಸಿದ್ಧರಾಗಿ ನಿಂತಿರುವುದನ್ನು ನೋಡಿ ಅವನು ಹಗುರವಾಗಿ ಹೆಜ್ಜೆ ಇಡುತ್ತಾ ನಿಂತನು. ಅಮ್ಮ! ಅವನ ಧ್ವನಿ ಎಂದಿನಂತೆ ಸಹಜವಾಗಿತ್ತು. ನೀವಿಬ್ಬರು ಎಲ್ಲಾದರೂ ಹೊರಟಿದ್ದೀರಾ? ನೀಲಿಮಾ ಅವನ ಕಡೆ ನೋಡಿದರು. ಅವರ ತುಟಿಗಳ ಮೇಲೆ ಒಂದು ಸಣ್ಣ ಮೃದುವಾದ ನಗು ಮೂಡಿತು. ಹೌದು ಮಗನೇ, ಅವರು ಅತ್ಯಂತ ಗಂಭೀರ ಹಾಗೂ ಮೃದುವಾದ ಧ್ವನಿಯಲ್ಲಿ ಹೇಳಿದರು. ನಾನು ನನ್ನ ಮಗುವಿನ ಬದುಕಿನ ಸಂತೋಷಗಳನ್ನು ಮರಳಿ ತರಲು ಹೊರಟಿದ್ದೇನೆ. ವಿಕ್ರಮ್ನ ಹುಬ್ಬುಗಳು ಸಣ್ಣಗೆ ಗಂಟಿಕ್ಕಿದವು. ಅವನಿಗೆ ಅವರು ಹೇಳಿದ್ದು ಪೂರ್ತಿಯಾಗಿ ಅರ್ಥವಾಗಲಿಲ್ಲ. ಆಗ ನೀಲಿಮಾ ನೇರವಾಗಿ ಅವನ ಕಣ್ಣುಗಳನ್ನು ನೋಡುತ್ತಾ ಹೇಳಿದರು, ನಾನು ಸಿಂಧೂಳ ಕೈಯನ್ನು ನಿನಗಾಗಿ ಕೇಳಲು ಹೊರಟಿದ್ದೇನೆ. ಒಂದು ಕ್ಷಣ ವಿಕ್ರಮ್ ಪೂರ್ತಿಯಾಗಿ ಸ್ತಬ್ಧನಾಗಿ ನಿಂತು ಬಿಟ್ಟನು. ಅವನ ಕಣ್ಣುಗಳಲ್ಲಿ ಸಣ್ಣದೊಂದು ಆಶ್ಚರ್ಯದ ಭಾವ ಮೂಡಿದರು. ಮರುಕ್ಷಣವೇ ಅವನು ತನ್ನನ್ನು ತಾನು ಸಂಭಾಳಿಸಿಕೊಂಡನು. ಆದರೆ ಅವನ ಬೆರಳುಗಳು ಮಾತ್ರ ಒಂದಕ್ಕೊಂದು ಬಿಗಿಯಾದವು. ಅದರಿಂದ ಅವನ ಒಳಗಿನ ತಳಮಳ ಎಷ್ಟಿದೆ ಎಂಬುದು ಊಹಿಸಬಹುದಿತ್ತು. ಆನಂದರಾವ್ ಅವನ ಹತ್ತಿರ ಬಂದು ಮುಗುಳ್ನಗುತ್ತಾ ಕೇಳಿದರು, ಯಾಕೆ, ನಿನಗೇನಾದರೂ ತೊಂದರೆ ಇದೆಯಾ? ವಿಕ್ರಮ್ ಅವರ ಕಡೆ ನೋಡಿದನು. ಕೆಲವು ಸೆಕೆಂಡ್ಗಳ ಕಾಲ ಮೌನವಾಗಿದ್ದನು. ನಂತರ ಅತ್ಯಂತ ಹಗುರವಾಗಿ ತಲೆ ಆಡಿಸಿದನು. ಇಲ್ಲ. ಅವನ ಧ್ವನಿ ಕ್ಷೀಣವಾಗಿತ್ತಾದರೂ ಸ್ಥಿರವಾಗಿತ್ತು. ನನಗೆ ಯಾವುದೇ ತೊಂದರೆ ಇಲ್ಲ. ನೀಲಿಮಾ ಅವನ ಕಣ್ಣುಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ಒಬ್ಬ ತಾಯಿಯಾಗಿ ತನ್ನ ಮಗು ಒಳಗೊಳಗೆ ಎಷ್ಟೊಂದು ಬೆಚ್ಚಿ ಬಿದ್ದಿದೆ, ಎಷ್ಟು ತಳಮಳಗೊಳ್ಳುತ್ತಿದ್ದಾನೆ ಎಂಬುದು ಅವರಿಗೆ ಸ್ಪಷ್ಟವಾಗಿ ತಿಳಿಯುತ್ತಿತ್ತು. ಆದರೆ ವಿಕ್ರಮ್ ತನ್ನ ದೌರ್ಬಲ್ಯವನ್ನು ಎಂದಿಗೂ ಯಾರ ಎದುರು ತೋರಿಸಿಕೊಳ್ಳುವುದಿಲ್ಲ ಎಂಬುದು ಅವರಿಗೆ ಗೊತ್ತಿತ್ತು. ಅದಕ್ಕಾಗಿಯೇ ಅವರು ಕೂಡ ವಾತಾವರಣವನ್ನು ಸಹಜವಾಗಿಡಲು ಪ್ರಯತ್ನಿಸುತ್ತಾ ಹಾಗಾದರೆ ಸರಿ ಎಂದು ಪ್ರೀತಿಯಿಂದ ನುಡಿದರು. ಅವರು ಮತ್ತು ಆನಂದರಾವ್ ಹೊರಗೆ ಹೋಗಲು ಹೆಜ್ಜೆ ಇಟ್ಟರು. ಅಷ್ಟರಲ್ಲೇ ಹಿಂದಿನಿಂದ ವಿಕ್ರಮ್ನ ಧ್ವನಿ ಕೇಳಿಸಿತು, ಅಮ್ಮ! ಇಬ್ಬರೂ ಅಲ್ಲೇ ನಿಂತರು. ನೀಲಿಮಾ ಹಿಂದೆ ತಿರುಗಿ ಅವನ ಕಡೆ ನೋಡಿದರು. ವಿಕ್ರಮ್ ಕೆಲವು ಕ್ಷಣಗಳ ಕಾಲ ಮೌನವಾಗಿ ನಿಂತಿದ್ದನು. ನಂತರ ಅತ್ಯಂತ ನಿಧಾನವಾಗಿ ಹಾಗೂ ಗಂಭೀರ ಧ್ವನಿಯಲ್ಲಿ ಹೇಳಿದನು, ಈ ಸಂಬಂಧ ಯಾವುದೇ ಕಾರಣಕ್ಕೂ ಇಲ್ಲ ಎಂದು ಮುಗಿಯಬಾರದು. ಅವನ ಶಬ್ದಗಳು ತುಂಬ ಶಾಂತವಾಗಿದ್ದವು, ಆದರೆ ಅದರಲ್ಲಿ ಅಡಗಿದ್ದ ತೀವ್ರತೆ ಸ್ಪಷ್ಟವಾಗಿ ಮನವರಿಕೆಯಾಗುತ್ತಿತ್ತು. ನೀಲಿಮಾ ಕೆಲವು ಸೆಕೆಂಡ್ಗಳ ಕಾಲ ಅವನನ್ನೇ ನೋಡುತ್ತಿದ್ದರು. ನಂತರ ಅವನ ಹತ್ತಿರ ಹೋಗಿ ಅವನ ಹೆಗಲ ಮೇಲೆ ಕೈ ಇಟ್ಟು ಹೇಳಿದರು, ನಿನಗೆ ನಿನ್ನ ಅಮ್ಮನ ಮೇಲೆ ನಂಬಿಕೆ ಇದೆ ತಾನೇ? ವಿಕ್ರಮ್ ತಡಮಾಡದೆ ಹಗುರವಾಗಿ ತಲೆ ಆಡಿಸಿದನು. ಹಾಗಾದರೆ ಇನ್ನು ನಂಬಿಕೆ ಇಡು ನನ್ನ ಕಂದ. ನೀಲಿಮಾ ಅವರ ಧ್ವನಿಯಲ್ಲಿ ಸಂಪೂರ್ಣ ವಿಶ್ವಾಸವಿತ್ತು. ನಿನ್ನ ಬದುಕಿನಲ್ಲಿ ಇನ್ನು ಮುಂದೆ ಏನೂ ತಪ್ಪಾಗಲು ಸಾಧ್ಯವೇ ಇಲ್ಲ. ವಿಕ್ರಮ್ ಏನೂ ಮಾತನಾಡಲಿಲ್ಲ, ಕೇವಲ ಹಗುರವಾಗಿ ತಲೆ ಅಲ್ಲಾಡಿಸಿದನು. ಮರುಕ್ಷಣವೇ ಆನಂದರಾವ್ ಮತ್ತು ನೀಲಿಮಾ ಮನೆಯಿಂದ ಹೊರಗೆ ನಡೆದರು. ಮುಖ್ಯ ಬಾಗಿಲು ಮುಚ್ಚಿಕೊಳ್ಳುತ್ತಿದ್ದಂತೆ ಮನೆಯಲ್ಲಿ ಮತ್ತೆ ಮೌನ ಆವರಿಸಿತ್ತು. ವಿಕ್ರಮ್ ಸ್ವಲ್ಪ ಸಮಯದವರೆಗೆ ಅಲ್ಲಿಯೇ ನಿಂತಿದ್ದನು. ಅವನ ಮುಖದಲ್ಲಿ ಇನ್ನೂ ಅದೇ ಗಾಂಭೀರ್ಯವಿತ್ತು. ಆದರೆ ಅವನು ತನ್ನ ಕೋಣೆಗೆ ತಲುಪುತ್ತಿದ್ದಂತೆ ಅವನ ಹೆಜ್ಜೆಗಳು ನಿಧಾನವಾದವು. ಅವನು ಬೆಡ್ನ ತುದಿಯಲ್ಲಿ ಕುಳಿತುಕೊಂಡು ಕೆಲವು ಸೆಕೆಂಡ್ಗಳ ಕಾಲ ಶೂನ್ಯ ದೃಷ್ಟಿಯಿಂದ ಎದುರಿಗೆ ನೋಡಲಾರಂಭಿಸಿದನು. ಅವನ ಮಿದುಳಿನಲ್ಲಿ ನಿರಂತರವಾಗಿ ಸಿಂಧೂಳ ಮುಖವೇ ಸುತ್ತುತ್ತಿತ್ತು. ನಿನ್ನೆ
ಕೆಫೆಯಲ್ಲಿ ಅವಳ ನಡುಗುತ್ತಿದ್ದ ಧ್ವನಿ, ಅವಳ ಕಣ್ಣುಗಳಿಂದ ಉರುಳುತ್ತಿದ್ದ ಕಣ್ಣೀರು ಮತ್ತು ನಂತರ ಏನೂ ಹೇಳದೆ ಅಲ್ಲಿಂದ ಓಡಿ ಹೋಗಿದ್ದು. ವಿಕ್ರಮ್ ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ತನ್ನ 2 ಕೈಗಳನ್ನು ಒಂದಕ್ಕೊಂದು ಜೋಡಿಸಿಕೊಂಡನು. ಅವನ ಒಳಗಡೆ ಒಂದು ವಿಚಿತ್ರವಾದ ತಳಮಳ ಏಳುತ್ತಿತ್ತು. ಅವನಿಗೆ ಗೊತ್ತಿತ್ತು, ಇಂದು ಏನು ನಡೆಯಲಿದೆಯೋ ಅದು ಕೇವಲ ಒಂದು ಮದುವೆಯ ಪ್ರಸ್ತಾಪವಲ್ಲ, ಬದಲಿಗೆ ಕಳೆದ 6 ವರ್ಷಗಳಿಂದ ಅವರಿಬ್ಬರು ಪ್ರತ್ಯೇಕವಾಗಿ ಅನುಭವಿಸುತ್ತಿದ್ದ ಆ ನರಕಯಾತನೆಗೆ ಸಿಗಲಿರುವ ಕೊನೆಯ ತೀರ್ಪಾಗಿತ್ತು. ಅವನು ಕೆಲವು ಕ್ಷಣಗಳ ಕಾಲ ಕಣ್ಣುಗಳನ್ನು ಮುಚ್ಚಿಕೊಂಡನು. ನಂತರ ಇದ್ದಕ್ಕಿದ್ದಂತೆ ತನ್ನ ಫೋನ್ ಎತ್ತಿಕೊಂಡನು. ನಿನ್ನೆ ಆನಂದರಾವ್ ಅವರಿಂದ ಪಡೆದಿದ್ದ ಆ ನಂಬರ್ ಇನ್ನೂ ಸ್ಕ್ರೀನ್ ಮೇಲೆ ಸೇವ್ ಆಗಿರಲಿಲ್ಲ. ಅವನು ಆ ನಂಬರ್ ಓಪನ್ ಮಾಡಿ ಕೆಲವು ಸೆಕೆಂಡ್ಗಳ ಕಾಲ ಕೇವಲ ಅದನ್ನೇ ನೋಡುತ್ತಲೇ ಇದ್ದನು. ನಂತರ ಹೆಚ್ಚು ಯೋಚಿಸದೆ ಕಾಲ್ ಬಟನ್ ಒತ್ತಿದನು. ಇನ್ನೊಂದೆಡೆ ಸಿಂಧು ತನ್ನ ಕೋಣೆಯಲ್ಲಿ ಕುಳಿತಿದ್ದಳು. ಇಡೀ ರಾತ್ರಿ ಸರಿಯಾಗಿ ನಿದ್ದೆ ಮಾಡದ ಕಾರಣ ಅವಳ ಕಣ್ಣುಗಳು ಪೂರ್ತಿಯಾಗಿ ಬಾತು ಹೋಗಿದ್ದವು. ಅವಳು ಈಗಷ್ಟೇ ಎದ್ದಿದ್ದಳು ಮತ್ತು ಸಮರ್ ಇನ್ನೂ ಹಾಸಿಗೆ ಇನ್ನೊಂದು ಮಗ್ಗುಲಿನಲ್ಲಿ ಗಾಢವಾದ ನಿದ್ದೆಯಲ್ಲಿದ್ದನು. ಕೋಣೆಯಲ್ಲಿ ಮುಂಜಾನೆಯ ತಿಳಿಬಿಸಿಲು ಹರಡಿದ್ದರೂ ಅವಳ ಒಳಗಡೆ ಇನ್ನೂ ಆ ರಾತ್ರಿಯ ಉಸಿರುಗಟ್ಟಿಸುವ ವಾತಾವರಣವೇ ತುಂಬಿತ್ತು. ಅವಳು ಪದೇ ಪದೇ ವಿಕ್ರಮ್ನ ಮಾತುಗಳನ್ನು ನೆನಪಿಸಿಕೊಳ್ಳುವುದರಿಂದ ತನ್ನನ್ನು ತಾನು ತಡೆಯಲು ಪ್ರಯತ್ನಿಸುತ್ತಿದ್ದಳು. ಆದರೆ ಪ್ರತಿ ಬಾರಿಯೂ ಅವನ ಭಾರವಾದ ಧ್ವನಿ ಅವಳ ಕಿವಿಯಲ್ಲಿ ಬಂದು ಬೀಳುತ್ತಿತ್ತು. ನಾನು 5 ವರ್ಷ ನನ್ನ ಸ್ವಂತ ಮಗುವಿನಿಂದ ದೂರ ಉಳಿದೆ. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮನೆಯ ಡೋರ್ಬೆಲ್ ಸದ್ದಾಗಿತ್ತು. ಅದೇ ಕ್ಷಣದಲ್ಲಿ ಅವಳ ಫೋನ್ ಕೂಡ ರಿಂಗ್ ಆಗಲಾರಂಭಿಸಿತು. ಸಿಂಧು ಒಮ್ಮೆಲೆ ಬೆಚ್ಚಿಬಿದ್ದಳು. ಅವಳ ಹೃದಯ ಒಂದು ಅಜ್ಞಾತ ಭಯದಿಂದ ಜೋರಾಗಿ ಬಡಿಯಲಾರಂಭಿಸಿತು. ಕೆಲವು ಸೆಕೆಂಡ್ಗಳ ಕಾಲ ಅವಳು ಅಲ್ಲೇ ಕುಳಿತಿದ್ದಳು. ನಂತರ ನಿಧಾನವಾಗಿ ಫೋನ್ ಎತ್ತಿಕೊಂಡಳು. ಸ್ಕ್ರೀನ್ ಮೇಲೆ ಯಾವುದೋ ಹೆಸರಿಲ್ಲದ ಕೇವಲ ಒಂದು ಅಪರಿಚಿತ ನಂಬರ್ ಮಿನುಗುತ್ತಿತ್ತು. ಆದರೆ ಯಾಕೋ ಗೊತ್ತಿಲ್ಲ, ಆ ನಂಬರ್ ನೋಡುತ್ತಿದ್ದಂತೆಯೇ ಅವಳ ಎದೆಯಲ್ಲಿ ವಿಚಿತ್ರವಾದ ಆತಂಕ ಮೂಡಿತ್ತು. ಅವಳ ಬೆರಳುಗಳು ಸಣ್ಣಗೆ ನಡುಗಲಾರಂಭಿಸಿದವು. ಒಂದು ವೇಳೆ ವಿಕ್ರಮ್ ಇರಬಹುದೇ? ಆ ಆಲೋಚನೆ ಬರುತ್ತಿದ್ದಂತೆ ಅವಳ ಹೃದಯದ ಬಡಿತ ಇನ್ನೂ ತೀವ್ರವಾಗಿತ್ತು. ಇದೇ ಸಮಯದಲ್ಲಿ ಹೊರಗಡೆ ಡೋರ್ಬೆಲ್ ನಿರಂತರವಾಗಿ ಸದ್ದಾಗುತ್ತಲೇ ಇತ್ತು. ಇನ್ನೊಂದೆಡೆ ಟೇಬಲ್ ಮೇಲಿಟ್ಟಿದ್ದ ಸಿಂಧೂಳ ಫೋನ್ ಕೂಡ ಪದೇ ಪದೇ ವೈಬ್ರೇಟ್ ಆಗುತ್ತಿತ್ತು. ಅಪರಿಚಿತ ನಂಬರ್ ಸ್ಕ್ರೀನ್ ಮೇಲೆ ಮಿನುಗುತ್ತಿತ್ತು ಮತ್ತು ಪ್ರತಿ ಬಾರಿಯೂ ಆ ನಂಬರ್ ನೋಡಿದಾಗ ಸಿಂಧೂಳ ಹೃದಯ ವಿಚಿತ್ರವಾಗಿ ನಡುಗುತ್ತಿತ್ತು. ಅವಳಿಗೆ ಯಾಕೋ ಪದೇ ಪದೇ ಅನಿಸುತ್ತಿದ್ದು, ಇದು ವಿಕ್ರಮ್ ಹೆಗಡೆಯೇ ಇರಬೇಕು ಎಂದು. ಅವಳು ತಕ್ಷಣವೇ ಫೋನ್ ಅನ್ನು ಉಲ್ಟಾ ಮಾಡಿ ಇಟ್ಟು ಬಿಟ್ಟಳು. ಕೇವಲ ಸ್ಕ್ರೀನ್ ನೋಡದಿದ್ದರೆ ತನ್ನ ತಳಮಳ ಕಮ್ಮಿಯಾಗುತ್ತದೆ ಎಂಬಂತೆ. ಅಷ್ಟರಲ್ಲಿ ಮತ್ತೆ ಡೋರ್ಬೆಲ್ ಸದ್ದಾಗಿತ್ತು. ಒಳಗಿನ ಕೋಣೆಯಲ್ಲಿ ಸಮರ್ ಇನ್ನೂ ಮಲಗಿದ್ದನು ಮತ್ತು ಸಿಂಧು ರಾತ್ರಿಯೆಲ್ಲ ನಿದ್ದೆಯಿಲ್ಲದೆ ಕಣ್ಣುಗಳು ಬಾತುಕೊಂಡು ಕಂಗಾಲಾಗಿದ್ದವು. ಅವಳು ತನ್ನ ಹೆಜ್ಜೆಗಳನ್ನು ಮುಂದೆ ಇಡಲು ಪ್ರಯತ್ನಿಸಿದಳು. ಅವಳು ಮುಂದೆ ಹೋಗುವ ಮೊದಲೇ ಅವಳ ತಾಯಿ ಅನುಪಮಾ ಅವರು ಬಾಗಿಲು ಕಡೆಗೆ ನಡೆದರು. ಬರುತ್ತಿದ್ದೇನೆ ಎಂದು ಹೊರಗಡೆ ಧ್ವನಿ ನೀಡಿ ಅವರು ಬಾಗಿಲು ತೆರೆದರು. ಮರುಕ್ಷಣವೇ ಅವರ ಮುಖದಲ್ಲಿ ಸ್ಪಷ್ಟವಾದ ಗಾಬರಿ ಎದ್ದು ಕಾಣಿಸಿತು. ಎದುರಿಗೆ ಆನಂದರಾವ್ ಮತ್ತು ನೀಲಿಮಾ ಇಬ್ಬರೂ ನಿಂತಿದ್ದರು. ಅನುಪಮಾ ಅವರು ಒಂದು ಕ್ಷಣ ಸಂಪೂರ್ಣವಾಗಿ ಹೆದರಿ ಹೋದರು. ನೀವು ಅವರ ಕೈಗಳು ತಾನಾಗಿಯೇ ಜೋಡಿಸಲ್ಪಟ್ಟವು. ಇಷ್ಟು ಮುಂಜಾನೆ ಎಲ್ಲವೂ ಸರಿಯಾಗಿದೆ ತಾನೇ? ಸಿಂಧು ಆಫೀಸ್ನಲ್ಲಿ ಏನಾದರೂ ತಪ್ಪು ಮಾಡಿದ್ದಾಳೆಯೇ? ಅವಳು ನಿನ್ನೆ ರಾತ್ರಿ ಕೂಡ ತುಂಬ ತಡವಾಗಿ ಮನೆಗೆ ಬಂದಿದ್ದಳು. ನನಗೆ ಗೊತ್ತಿಲ್ಲ. ಅವರ ಧ್ವನಿಯಲ್ಲಿ ಭಯ ಸ್ಪಷ್ಟವಾಗಿತ್ತು. ಅಷ್ಟೊಂದು ದೊಡ್ಡ ವ್ಯಕ್ತಿಗಳು ಇಷ್ಟು ಮುಂಜಾನೆ ತಮ್ಮ ಮನೆಗೆ ಬಂದಿದ್ದನ್ನು ನೋಡಿ ಒಬ್ಬ ತಾಯಿಯಾಗಿ ಅವರಿಗೆ ಮೊದಲು ತನ್ನ ಮಗಳ ಬಗ್ಗೆಯೇ ಆತಂಕ ಶುರುವಾಗಿತ್ತು. ಆದರೆ ಮರುಕ್ಷಣವೇ ನೀಲಿಮಾ ತಕ್ಷಣವೇ ಮುಂದೆ ಬಂದು ಪ್ರೀತಿಯಿಂದ ಅವರ ಜೋಡಿಸಿದ ಕೈಗಳನ್ನು ತಮ್ಮ ಕೈಗಳಲ್ಲಿ ಹಿಡಿದುಕೊಂಡರು. ಅಯ್ಯೋ ಇಲ್ಲ ಅಕ್ಕ. ಅವರ ಧ್ವನಿ ಅತ್ಯಂತ ಮೃದುವಾಗಿತ್ತು. ಸಿಂಧು ಕೆಲಸದಲ್ಲಿ ಯಾವುದೇ ತಪ್ಪು ಮಾಡಲು ಸಾಧ್ಯವೇ ಇಲ್ಲ. ಅವಳು ಪ್ರತಿಯೊಂದು ಕೆಲಸವನ್ನು ತುಂಬ ಶ್ರದ್ಧೆಯಿಂದ ಹೃದಯದಿಂದ ಮಾಡುತ್ತಾಳೆ. ನೀವು ಚಿಂತೆ ಮಾಡಬೇಡಿ. ಮೊದಲು ನಮ್ಮನ್ನು ಒಳಗೆ ಬರಲು ಬಿಡಿ. ಅನುಪಮಾ ಅವರು ಸ್ವಲ್ಪ ನಿರಾಳರಾಗಿ ತಕ್ಷಣವೇ ಪಕ್ಕಕ್ಕೆ ಸರಿದರು. ಹೌದು ಬನ್ನಿ. ನನಗೆ ಗಮನವೇ ಇರಲಿಲ್ಲ. ಅವರು ಇಬ್ಬರನ್ನ ಒಳಗಡೆ ಕರೆದುಕೊಂಡು ಬಂದರು. ಅದು ಸಣ್ಣದಾಗಿದ್ದರೂ ತುಂಬ ಅಚ್ಚುಕಟ್ಟಾದ ಸ್ವಚ್ಛವಾದ ಮನೆಯಾಗಿತ್ತು. ಪ್ರತಿಯೊಂದು ವಸ್ತುವನ್ನು ಸರಿಯಾದ ಜಾಗದಲ್ಲಿ ಜೋಡಿಸಲಾಗಿತ್ತು. ಗೋಡೆಗಳ ಮೇಲೆ ಸಳಿಗನವಿತ್ತು. ಆದರೆ ಆ ಸರಳತೆಯಲ್ಲಿ ಒಂದು ಜೀವಂತವಾದ ಆಪ್ತತೆ ತುಂಬಿತ್ತು. ಆನಂದರಾವ್ ಮತ್ತು ನೀಲಿಮಾ ಸೋಫಾದ ಮೇಲೆ ಕುಳಿತುಕೊಂಡರು. ಅಷ್ಟರಲ್ಲೇ ಒಳಗಿನ ಕೋಣೆಯಿಂದ ಸಿಂಧು ಹೊರಗೆ ಬಂದಳು. ಅವಳ ಕೈಯಲ್ಲಿ ಫೋನ್ ಇತ್ತು ಮತ್ತು ಮುಖದಲ್ಲಿ ರಾತ್ರಿಯಿಲ್ಲ ನಿದ್ದೆಯಿಲ್ಲದ ಆ ದಣಿವು ಸ್ಪಷ್ಟವಾಗಿ ಕಾಣಿಸುತ್ತಿತ್ತು. ಆದರೆ ಎದುರಿಗೆ ಕುಳಿತಿರುವ ಆನಂದರಾವ್ ಮತ್ತು ನೀಲಿಮಾ ಅವರನ್ನು ನೋಡುತ್ತಿದ್ದಂತೆ ಅವಳು ಒಂದೇ ಜಾಗದಲ್ಲಿ ಹಾಗೆ ನಿಂತು ಬಿಟ್ಟಳು. ಅವಳ ಬೆರಳುಗಳು ಫೋನ್ ಮೇಲೆ ಬಿಗಿಯಾಗಿದ್ದವು. ಸರ್, ಅವಳ ತುಟಿಗಳಿಂದ ಅತ್ಯಂತ ಕ್ಷೀಣವಾಗಿ ಹೊರಬಂದಿತು. ನಂತರ ಅವಳು ತಕ್ಷಣವೇ ತನ್ನನ್ನು ತಾನು ಸಂಭಾಳಿಸಿಕೊಂಡು ಇಬ್ಬರಿಗೂ ನಮಸ್ಕಾರ ಮಾಡಿದಳು. ಇಷ್ಟು ಮುಂಜಾನೆ ನೀವು? ಅವಳ ಮುಖದಲ್ಲಿ ಸಣ್ಣಗೆ ಗಾಬರಿ ಮೂಡಲಾರಂಭಿಸಿತು. ಅವಳಿಗೆ ಅರ್ಥವಾಗುತ್ತಿರಲಿಲ್ಲ ಇವರು ಇಷ್ಟು ಬೇಗ ಇಲ್ಲಿಗೆ ಯಾಕೆ ಬಂದಿದ್ದಾರೆ ಎಂದು.
ಒಂದು ವೇಳೆ ವಿಕ್ರಮ್ ಎಲ್ಲವನ್ನ ಮನೆಯಲ್ಲಿ ಹೇಳಿಬಿಟ್ಟಿದ್ದಾನಾ ಅಥವಾ ಅವಳ ಮಿದುಳಿನಲ್ಲಿ ಒಂದೇ ಬಾರಿಗೆ ನೂರಾರು ಪ್ರಶ್ನೆಗಳು ಓಡಲಾರಂಭಿಸಿದವು. ಆಗ ಆನಂದರಾವ್ ಹಗುರವಾದ ಹಾಸ್ಯದ ಧ್ವನಿಯಲ್ಲಿ ಹೇಳಿದರು, ಅಯ್ಯೋ ಮಗಳೇ, ನಮ್ಮ ಮನೆಗೆ ಬರುವ ಮುನ್ನ ಏನಾದರೂ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳುವುದು ಅನಿವಾರ್ಯವಿತ್ತಾ? ಕನಿಷ್ಠ ಪಕ್ಷ ಚಹಾ ಅಥವಾ ಕಾಫಿ ಆದರೂ ಕೇಳು. ಇಲ್ಲವೇ ನಮ್ಮನ್ನು ನೋಡಿ ಇಷ್ಟೊಂದು ಗಾಬರಿಯಾಗಿ ಬಿಟ್ಟಿದ್ದೀಯಾ? ಅವರ ಮಾತುಗಳನ್ನು ಕೇಳಿ ಸಿಂಧು ತನ್ನ ತುಟಿಗಳ ಮೇಲೆ ಸಣ್ಣದೊಂದು ನಗು ತರಲು ಪ್ರಯತ್ನಿಸಿದಳು. ಆದರೆ ಆ ನಗು ಅವಳ ಕಣ್ಣುಗಳವರೆಗೆ ತಲುಪಲೇ ಇಲ್ಲ. ಇಲ್ಲ ಇಲ್ಲ ಸರ್, ಅಂಥದ್ದೇನೂ ಇಲ್ಲ, ಅವಳು ಅತ್ಯಂತ ಮೃದುವಾಗಿ ಹೇಳಿದಳು. ನಾನು ಈಗಲೇ ಚಹಾ ಮಾಡಿಕೊಂಡು ಬರುತ್ತೇನೆ. ಅಷ್ಟರಲ್ಲಿ ಅನುಪಮ ಅವರು, ನೀನು ಕುಳಿತುಕೋ ಮಗಳೇ, ನಾನು ಮಾಡಿಕೊಂಡು ಬರುತ್ತೇನೆ ಎಂದರು. ಆದರೆ ಸಿಂಧು ತಕ್ಷಣವೇ, ಇಲ್ಲ ಇಲ್ಲ ಅಮ್ಮ, ನೀನು ಕುಳಿತುಕೋ, ನಾನೇ ಮಾಡುತ್ತೇನೆ ಎಂದು ಗಡಿಬಿಡಿಯಿಂದ ಕಿಚನ್ ಕಡೆ ನಡೆದಳು. ಆದರೆ ಅವಳ ನಡಿಗೆಯಲ್ಲಿ ಆ ಗಾಬರಿ ಎದ್ದು ಕಾಣಿಸುತ್ತಿತ್ತು. ಕೈಗಳು ಸಣ್ಣಗೆ ನಡುತ್ತಿದ್ದವು. ಅವಳು ಗ್ಯಾಸ್ ಮೇಲೆ ಚಹಾ ಇಟ್ಟಳು ನಿಜ, ಆದರೆ ಅವಳ ಸಂಪೂರ್ಣ ಗಮನ ಮಾತ್ರ ಹೊರಗೆ ಕುಳಿತಿದ್ದ ಆ ಮೂವರ ಮಾತುಗಳ ಮೇಲೆಯೇ ಇತ್ತು. ಅಷ್ಟರಲ್ಲೇ ಒನಕಿನಿಂದ ಆನಂದರಾವ್ ಅವರ ಧ್ವನಿ ಕೇಳಿಸಿತು. ನೀವು ಕುಳಿತುಕೊಳ್ಳಿ ಅನುಪಮ ಅವರೇ, ನಮಗೆ ನಿಮ್ಮ ಹತ್ತಿರ ಒಂದು ಅತ್ಯಂತ ಮುಖ್ಯವಾದ ವಿಷಯ ಮಾತನಾಡಬೇಕಾಗಿದೆ. ಇದನ್ನು ಕೇಳುತ್ತಿದ್ದಂತೆ ಕಿಚನ್ನಲ್ಲಿ ಸಿಂಧುಳ ಕೈಗಳು ಹಾಗೆ ನಿಂತು ಹೋದವು. ಅವಳ ಎದೆಯ ಬಡಿತ ಒಮ್ಮೆಲೆ ತೀವ್ರವಾಗಿತ್ತು. ಅವಳು ನಿಧಾನವಾಗಿ ಗ್ಯಾಸ್ ಉರಿಯನ್ನು ಕಮ್ಮಿ ಮಾಡಿ ತನಗೆ ತಿಳಿಯದಂತೆ ಕಿಚನ್ ಬಾಗಿಲ ಹತ್ತಿರ ಬಂದು ನಿಂತುಕೊಂಡಳು. ಹೊರಗಿನ ಧ್ವನಿ ಸ್ಪಷ್ಟವಾಗಿ ಕೇಳಿಸಲಿ ಎಂದು ಅವಳ ಕೈಗಳು ಇನ್ನೂ ನಡುಗುತ್ತಲೇ ಇದ್ದವು. ನೀಲಿಮಾ ಅವರು ಅನುಪಮ ಅವರ ಕಡೆಗೆ ಅತ್ಯಂತ ಪ್ರೀತಿಯಿಂದ ನೋಡಿದರು. ನೋಡಿ ಅನುಪಮ ಅವರೇ, ಸಿಂಧು ನನಗೆ ಮೊದಲ ದಿನದಿಂದಲೇ ತುಂಬ ಇಷ್ಟವಾಗಿದ್ದಾಳೆ. ನಾನು ಇನ್ನೂ ಹೆಚ್ಚಿನ ಮಾತುಗಳನ್ನು ತಿರುಚಿ ಹೇಳಲು ಬಯಸುವುದಿಲ್ಲ. ಏನೇ ಇದ್ದರೂ ನೇರವಾಗಿ ಹೇಳುತ್ತೇನೆ. ಸಿಂಧು ನನಗೆ ನನ್ನ ಸ್ವಂತ ಮಗಳ ಥರ ಕಾಣಿಸುತ್ತಾಳೆ. ಅವಳು ಒಬ್ಬಳೇ ಬದುಕಿನ ಈ ಎಲ್ಲ ಕಷ್ಟಗಳ ವಿರುದ್ಧ ಹೋರಾಡುವುದನ್ನು ನೋಡಿದಾಗ ನನ್ನ ಹೃದಯಕ್ಕೆ ನೋವಾಗುತ್ತದೆ. ಇಷ್ಟು ಸಣ್ಣ ವಯಸ್ಸಿನಲ್ಲಿ ಅವಳು ಎಷ್ಟು ನೋವು ಅನುಭವಿಸಿದ್ದಾಳೆಯೋ ಅಷ್ಟನ್ನು ಎಷ್ಟೋ ಜನರು ಇಡೀ ಬದುಕಿನಲ್ಲಿ ಅನುಭವಿಸುವುದಿಲ್ಲ. ಅನುಪಮ ಅವರ ಕಣ್ಣುಗಳು ನಿಧಾನವಾಗಿ ತುಂಬಿ ಬರಲಾರಂಭಿಸಿದವು. ನೀಲಿಮಾ ಮುಂದೆ ಮುಂದುವರೆಸಿದರು, ಪ್ರತಿಯೊಂದು ಹುಡುಗಿಗೂ ತನ್ನ ಬದುಕಿನಲ್ಲಿ ಯಾರಾದರೂ ಒಬ್ಬರು ಕೈ ಹಿಡಿದು ನಡೆಸುವಂತಿರಬೇಕು. ಅವಳಿಗೆ ಸಿಗಬೇಕಾದ ಪ್ರೀತಿ, ಗೌರವವನ್ನು ನೀಡಬೇಕು. ನಿಜ ಹೇಳಬೇಕೆಂದರೆ ನಾನು ಯಾವಾಗಲೂ ಯೋಚಿಸುತ್ತಿದ್ದೆ, ಸಾಧ್ಯವಾದರೆ ಸಿಂಧು ಬದುಕಿನಲ್ಲಿ ಅಂತಹ ಒಬ್ಬ ವ್ಯಕ್ತಿ ಬರಬಾರದೆ ಎಂದು. ಅನುಪಮ ಅವರ ಕಣ್ಣುಗಳಿಂದ ಈಗ ಕಣ್ಣೀರು ಉರುಳಲಾರಂಭಿಸಿತು. ಅವರು ತಮ್ಮ ಸೀರೆಯ ಸೆರಗಿನಿಂದ ಕಣ್ಣೀರು ಒರೆಸಿಕೊಳ್ಳುತ್ತಾ ನಡುಗುವ ಧ್ವನಿಯಲ್ಲಿ ಹೇಳಿದರು, ನಿಮ್ಮಿಂದ ಏನನ್ನೂ ಮುಚ್ಚಿಡಲಿ ಅಕ್ಕ. ಒಂದು ವೇಳೆ ನಿಮ್ಮ ಕಂಪನಿಯ ಆಸರೆ ನಮಗೆ ಸಿಗದಿದ್ದರೆ ಬಹುಶಃ ನಾವು ತಾಯಿ ಮಗಳು ಇಷ್ಟರಲ್ಲಿ ಇಲ್ಲಿ ಬದುಕಲು ಸಾಧ್ಯವಿರಲಿಲ್ಲ. ನಾನು ಯಾವಾಗಲೂ ಭರವಸೆಯನ್ನು ಕಳೆದುಕೊಂಡು ಬಿಟ್ಟಿದ್ದೆ. ಆದರೆ ಪ್ರತಿಯೊಬ್ಬ ತಾಯಿಯೂ ಬಯಸುತ್ತಾಳೆ ತನ್ನ ಮಗಳು ಬದುಕು ಹಸನಾಗಲಿ ಎಂದು. ನನ್ನ ಮಗು ತುಂಬ ಕಷ್ಟಗಳನ್ನು ನೋಡಿದ್ದಾಳೆ. ಒಳಗಡೆ ನಿಂತಿದ್ದ ಸಿಂಧುಳ ಕಣ್ಣುಗಳು ತುಂಬಿ ಬಂದವು. ಅವಳು ತಕ್ಷಣವೇ ತನ್ನ ತುಟಿಗಳನ್ನು ಬಿಗಿಗೊಳಿಸಿಕೊಂಡಳು. ಅಷ್ಟರಲ್ಲಿ ಆನಂದರಾವ್ ನಿಧಾನವಾಗಿ ನುಡಿದರು, ಒಂದು ವೇಳೆ ನಾವು ಹೇಳಿದರೆ ಒಬ್ಬ ಹುಡುಗನಿದ್ದಾನೆ, ಯಾರು ಸಿಂಧುಳನ್ನು ಇಷ್ಟಪಡುತ್ತಾನೆ ಮತ್ತು ಅವಳನ್ನು ಮದುವೆಯಾಗಲು ಬಯಸುತ್ತಾನೆ ಎಂದು. ಅನುಪಮ ಅವರು ಒಮ್ಮೆಲೆ ಆಶ್ಚರ್ಯದಿಂದ ಅವರ ಕಡೆ ನೋಡಿದರು. ಏನು? ಅವರ ಧ್ವನಿ ಕೇವಲ ಪಿಸು ಮಾತಿನಂತೆ ಹೊರಬಂದಿತ್ತು. ನನ್ನ ಸೋದರ ಮಾವ ಉದ್ಯಮಿ ವಿಕ್ರಮ್ ಹೆಗಡೆ. ಆನಂದರಾವ್ ಮುಗುಳ್ನಗುತ್ತಾ ಹೇಳಿದರು. ಯಾರನ್ನು ನೀವು ಮದುವೆಯ ಸಮಾರಂಭದಲ್ಲಿ ಭೇಟಿಯಾಗಿದ್ದೀರೋ ಸಮರ್ ಕೂಡ ಅವನ ಜೊತೆ ತುಂಬ ಚೆನ್ನಾಗಿ ಬೆರೆತು ಹೋಗಿದ್ದಾನೆ. ಅವನು ಸಿಂಧುಳನ್ನು ಇಷ್ಟಪಡುತ್ತಾನೆ ಮತ್ತು ಅವನು ಸಿಂಧು ಜೊತೆಗೆ ಸಮರ್ನನ್ನು ಸಹ ತನ್ನ ಮಗನಾಗಿ ಸ್ವೀಕರಿಸಲು ಬಯಸುತ್ತಾನೆ. ಇದ್ದಕ್ಕಿದ್ದಂತೆ ಕಿಚನ್ ಒಳಗಡೆ ನಿಂತಿದ್ದ ಸಿಂಧು ಪೂರ್ತಿಯಾಗಿ ಕಲ್ಲಿನಂತೆ ಜಡವಾಗಿ ನಿಂತು ಬಿಟ್ಟಳು. ಅವಳ ಕೈಯಲ್ಲಿದ್ದ ಚಮಚ ತಾನಾಗಿಯೇ ಕೆಳಗೆ ಜಾರಿ ಬಿತ್ತು. ಅವಳ ಉಸಿರಾಟ ಒಂದು ಕ್ಷಣ ನಿಂತಂತಾಗಿತ್ತು. ವಿಕ್ರಮ್ ಹೆಗಡೆ ಮದುವೆ ನನ್ನ ಜೊತೆ? ಅವಳ ಕಿವಿಯಲ್ಲಿ ನಿನ್ನೆ ರಾತ್ರಿಯ ಪ್ರತಿಯೊಂದು ಮಾತುಗಳು ಪ್ರತಿಧ್ವನಿಸತೊಡಗಿದ್ದವು. ವಿಕ್ರಮ್ನ ಕಣ್ಣುಗಳಲ್ಲಿದ್ದ ಆ ನೋವು, ಅವನ ಶಬ್ದಗಳು, ನಮ್ಮ ಮಗು ಎಲ್ಲವೂ ಒಂದೇ ಬಾರಿಗೆ ಅವಳ ಮಿದುಳಿನಲ್ಲಿ ತಿರುಗಲಾರಂಭಿಸಿತು. ಇನ್ನೊಂದೆಡೆ ಅನುಪಮ ಇನ್ನೂ ಆ ಆಘಾತದಿಂದ ಹೊರ ಬಂದಿರಲಿಲ್ಲ. ಅವರು ಅತ್ಯಂತ ಕಷ್ಟದಿಂದ ಶಬ್ದಗಳನ್ನು ಹೊರಹಾಕುತ್ತಾ ಹೇಳಿದರು, ಆದರೆ ಅವರು ಅಷ್ಟೊಂದು ದೊಡ್ಡ ಮನೆತನದ ಹುಡುಗ, ಬೆಂಗಳೂರಿನ ಅತಿ ದೊಡ್ಡ ಉದ್ಯಮಿ, ಅವರು ನನ್ನ ಸಿಂಧುಳನ್ನು ಏಕೆ ಮದುವೆಯಾಗುತ್ತಾರೆ? ಆಗ ಆನಂದ ಅತ್ಯಂತ ಶಾಂತ ಧ್ವನಿಯಲ್ಲಿ ಹೇಳಿದರು, ಏಕೆಂದರೆ ಅವರು ಸಿಂಧುಳನ್ನು ಇಷ್ಟಪಡುತ್ತಾರೆ ಮತ್ತು ಬಹುಶಃ ಅವರು ಹೊರಗೆ ತೋರಿಸಿಕೊಳ್ಳುವುದಕ್ಕಿಂತಲೂ ಎಷ್ಟೋ ಪಟ್ಟು ಹೆಚ್ಚು ಪ್ರೀತಿಸುತ್ತಾರೆ. ನೀಲಿಮಾ ಅವರ ಕಣ್ಣುಗಳಲ್ಲೂ ಒಂದು ಆಪ್ತತೆ ಎದ್ದು ಕಾಣಿಸುತ್ತಿತ್ತು. ನಾವು ನಿಮ್ಮ ಮನೆಗೆ ಈ ಮದುವೆಯ ಸಂಬಂಧವನ್ನು ಕೊಂಡೊಯ್ದು ತಂದಿದ್ದೇವೆ ಅಕ್ಕ, ಯಾವುದೇ ಉಪಕಾರ ಮಾಡಲು ಬಂದಿಲ್ಲ. ನಮಗೆ ನಿಮ್ಮ ಮಗಳು ತುಂಬ ಇಷ್ಟವಾಗಿದ್ದಾಳೆ. ಅನುಪಮ ಅವರ ಕಣ್ಣುಗಳು ಪೂರ್ತಿಯಾಗಿ ತುಂಬಿ ಬಂದವು. ಅವರು ನಡುಗುವ ಕೈಗಳಿಂದ ತಮ್ಮ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಹೇಳಿದರು, ಒಂದು ವೇಳೆ ನನ್ನ ಮಗಳು ಬದುಕು ನಿಜವಾಗಿಯೂ ಸಂತೋಷದಿಂದ ತುಂಬಿರುತ್ತದೆ ಎಂದರೆ ಇದಕ್ಕಿಂತ ದೊಡ್ಡ ವಿಷಯ ನನಗೇನಿದೆ? ನಂತರ ಸ್ವಲ್ಪ ಹೊತ್ತು ನಿಂತು ನಿಧಾನವಾಗಿ ಹೇಳಿದರು, ಆದರೆ ಅಂತಿಮ ತೀರ್ಮಾನ ಕೇವಲ ಸಿಂಧುಳದ್ದೇ ಆಗಿರುತ್ತದೆ. ಇದು ಅವಳ ಬದುಕು, ಕೊನೆ ನಿರ್ಧಾರ ಅವಳೇ ತೆಗೆದುಕೊಳ್ಳಬೇಕು. ಅಷ್ಟರಲ್ಲಿ ಸಿಂಧು ಚಹಾ
ಚಹಾ ಟ್ರೇಯನ್ನು ಹಿಡಿದುಕೊಂಡು ಹೊರಬಂದಳು. ಅವಳ ಮುಖ ಸಂಪೂರ್ಣವಾಗಿ ಬೆಳಚಿಕೊಂಡಿತ್ತು. ಕೈಗಳು ಎಷ್ಟು ನಡುಗುತ್ತಿದ್ದವೆಂದರೆ ಕಪ್ಗಳಲ್ಲಿದ್ದ ಚಹಾ ಸಣ್ಣಗೆ ಅಲುಗಾಡುತ್ತಿತ್ತು. ಅವಳು ಕಣ್ಣು ಎತ್ತಿ ಯಾರ ಕಡೆಗೂ ನೋಡಲಿಲ್ಲ. ಕೇವಲ ಟ್ರೇಯನ್ನು ಟೇಬಲ್ ಮೇಲಿಟ್ಟು ನೀಲಿಮಾ ಪ್ರೀತಿಯಿಂದ ಅವಳ ಕಡೆಗೆ ನೋಡಿ, ಕುಳಿತುಕೋ ಮಗಳೇ ಎಂದರು. ಆದರೆ ಸಿಂಧು ತಕ್ಷಣವೇ ಹೇಳಿದಳು, ಇಲ್ಲ ಮ್ಯಾಮ್, ನನಗೆ ಆಫೀಸ್ಗೆ ತಡವಾಗುತ್ತಿದೆ. ಸಮರ್ನನ್ನು ಕೂಡ ಸ್ಕೂಲ್ಗೆ ಕಳುಹಿಸಬೇಕು. ಅವನ ಧ್ವನಿ ಪೂರ್ತಿಯಾಗಿ ಗೊಂದಲದಲ್ಲಿ ಕೂಡಿತ್ತು. ಅವಳು ಅಲ್ಲಿಂದ ತಕ್ಷಣವೇ ಹೊರಟು ಹೋಗಲು ಬಯಸುತ್ತಿದ್ದಳು. ಎಲ್ಲೋ ದೂರ ಓಡಿ ಹೋಗಲು ಬಯಸುತ್ತಿದ್ದಳು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಮತ್ತೆ ಮನೆಯ ಡೋರ್ ಬೆಲ್ ಸದ್ದಾಗಿತ್ತು. ಸಿಂಧುಳ ಹೃದಯ ಜೋರಾಗಿ ಬಡಿಯಿತು. ಯಾಕೋ ಗೊತ್ತಿಲ್ಲ, ಅವಳ ಹೆಜ್ಜೆಗಳು ತಂತಾನೇ ಬಾಗಿಲ ಕಡೆ ಸಾಗಿದವು. ಅವಳು ನಿಧಾನವಾಗಿ ಬಾಗಿಲು ತೆರೆದಳು. ಬಾಗಿಲು ತೆರೆಯುತ್ತಿದ್ದಂತೆ ಒಂದು ಕ್ಷಣ ಸಮಯವೇ ಅಲ್ಲಿ ನಿಂತು ಹೋದಂತೆ ಭಾಸವಾಗಿತ್ತು. ಸಿಂಧುಳ ಬೆರಳುಗಳು ಇನ್ನೂ ಬಾಗಿಲ ಹ್ಯಾಂಡಲ್ ಮೇಲೆ ಗಟ್ಟಿಯಾಗಿದ್ದವು ಮತ್ತು ಅವಳ ದೃಷ್ಟಿ ಎದುರಿಗೆ ನಿಂತಿದ್ದ ವಿಕ್ರಮ್ ಹೆಗಡೆಯ ಮುಖದ ಮೇಲೆ ನೆಟ್ಟಿತ್ತು. ಅವಳ ಹೃದಯದ ಬಡಿತ ಎಷ್ಟು ತೀವ್ರವಾಗಿತ್ತೆಂದರೆ ಅದು ಎದೆಸೀಳಿ ಹೊರಬರುವಂತೆ ಎಂಬಂತಿತ್ತು. ರಾತ್ರಿಯೆಲ್ಲ ಅತ್ತಿದ್ದರಿಂದ ಅವಳ ಕಣ್ಣುಗಳು ಬಾತುಕೊಂಡಿದ್ದವು ಮತ್ತು ವಿಕ್ರಮ್ನ ದೃಷ್ಟಿ ಮೊದಲು ಅವಳ ಕಣ್ಣುಗಳಲ್ಲಿ ಆ ತೇವದ ಮೇಲೆಯೇ ಬಿದ್ದಿತ್ತು. ಇಬ್ಬರು ಕೆಲವು ಸೆಕೆಂಡ್ಗಳ ಕಾಲ ಏನೂ ಮಾತನಾಡದೆ ಕೇವಲ ಒಬ್ಬರನ್ನೊಬ್ಬರು ನೋಡುತ್ತಲೇ ನಿಂತಿದ್ದರು. ಸಿಂಧುಳ ತುಟಿಗಳು ಹಗುರವಾಗಿ ತೆರೆದಿದ್ದವು, ಆದರೆ ಧ್ವನಿ ಗಂಟಲಲ್ಲೇ ಸಿಲುಕಿಕೊಂಡಿತ್ತು. ಅವಳಿಗೆ ತಿಳಿಯುತ್ತಿರಲಿಲ್ಲ ತಾನು ಏನು ಹೇಳಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಎಂದು. ಯಾಕೆಂದರೆ ನಿನ್ನೆ ರಾತ್ರಿಯ ಘಟನೆಯ ನಂತರ ವಿಕ್ರಮ್ ಇಷ್ಟೊಂದು ಬೇಗ ಮತ್ತೆ ತನ್ನೆದುರು ಕಣ್ಣೆದುರು ಬಂದು ನಿಲ್ಲುತ್ತಾನೆ ಎಂದು ಅವಳು ಕನಸಿನಲ್ಲಿಯೂ ಊಹಿಸಿರಲಿಲ್ಲ. ಇನ್ನೊಂದೆಡೆ ವಿಕ್ರಮ್ನ ಕಣ್ಣುಗಳಲ್ಲಿ ಅಂತಹ ಒಂದು ತಳಮಳ ಆತಂಕವಿತ್ತು. ಅದನ್ನು ಬಹುಶಃ ವರ್ಷಗಳ ನಂತರ ತನ್ನವರನ್ನು ಮರಳಿ ಪಡೆದ ವ್ಯಕ್ತಿ ಮಾತ್ರ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿತ್ತು. ರಾತ್ರಿಯೆಲ್ಲ ಅವನ ಮೆದುಳಿನಲ್ಲಿ ಕೇವಲ ಇದೇ ಯೋಚನೆ ಸುತ್ತುತ್ತಿತ್ತು. ಸಿಂಧು ತನ್ನನ್ನು ತಾನು ಹೇಗೆ ಸಂಭಾಳಿಸಿಕೊಂಡಿರಬಹುದು? ಅವಳು ರಾತ್ರಿಯೆಲ್ಲ ನಿದ್ದೆ ಮಾಡಿದ್ದಾಳೆಯೇ? ಅವಳು ತನ್ನನ್ನು ತಪ್ಪು ತಿಳಿದುಕೊಂಡಿದ್ದಾಳೆಯೇ? ಅಥವಾ ಅವಳ ಹೃದಯದಲ್ಲೂ ಇನ್ನೂ ಅದೇ ನೋವು ಜೀವಂತವಾಗಿದೆಯೇ? ಯಾವ ನೋವನ್ನು ಆತ 6 ವರ್ಷಗಳಿಂದ ತನ್ನ ಎದೆಯಲ್ಲಿ ಹೊತ್ತು ತಿರುಗುತ್ತಾನೆಯೋ? ಆತ ಎಷ್ಟೋ ಅಸಹನೆಗೆ ಒಳಗಾಗಿದ್ದಾನೆಂದರೆ ನೀಲಿಮಾ ಮತ್ತು ಆನಂದರಾವ್ ಇಲ್ಲಿಗೆ ಬಂದು ಮುಗಿಸುವವರೆಗೂ ಕಾಯುವ ತಾಳ್ಮೆ ಅವನಲ್ಲಿರಲಿಲ್ಲ. ಅವನು ಗಡಿಬಿಡಿಯಿಂದ ಸಿದ್ಧನಾಗಿ ಕೇವಲ ಶರ್ಟ್ ಪ್ಯಾಂಟ್ ಧರಿಸಿ ಹಾಗೆ ಹೊರಟು ಬಂದಿದ್ದನು. ತಾನು ಬ್ಲೇಸರ್ ಸಹ ಧರಿಸಿಲ್ಲ ಎಂಬುದು ಅವನ ಗಮನಕ್ಕೆ ಬಂದಿರಲಿಲ್ಲ. ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲೂ ಪರ್ಫೆಕ್ಟ್ ಆಗಿ ಕಾಣಿಸುವ ಹೆಗಡೆ ಗ್ರೂಪ್ ಆಫ್ ಇಂಡಸ್ಟ್ರಿಯ ಒಡೆಯ ವಿಕ್ರಮ್ ಹೆಗಡೆ ಎಂದಿಗೂ ಇಂತಹ ಗಡಿಬಿಡಿಯಿಂದ ಮನೆಯಿಂದ ಹೊರಗೆ ಹೋಗುತ್ತಿರಲಿಲ್ಲ. ಆದರೆ ಇಂದು ಅವನ ಒಳಗಿನ ಉದ್ಯಮಿ ಮಲಗಿ ಹೋಗಿದ್ದನು. ಕೇವಲ ಒಬ್ಬ ತಳಮಳಗೊಂಡ ಆಪ್ತ ಮನುಷ್ಯ ಮಾತ್ರ ಹೊರಗೆ ನಿಂತಿದ್ದನು. ಒಳಗಿನಿಂದ ಅನುಪಮ ಅವರ ಧ್ವನಿ ಕೇಳಿಸಿತು, ಯಾರು ಬಂದಿದ್ದಾರೆ ಮಗಳೇ? ಆದರೆ ಸಿಂಧುಳ ಧ್ವನಿ ಪೂರ್ತಿಯಾಗಿ ಕಳೆದು ಹೋಗಿತ್ತು. ಅವಳು ಬಯಸಿದರೂ ಉತ್ತರ ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಒಳಗಿನಿಂದ ಓಡುತ್ತಾ ಬರುತ್ತಿದ್ದ ಸಣ್ಣ ಸಣ್ಣ ಹೆಜ್ಜೆಗಳ ಸದ್ದು ಕೇಳಿಸಿತು ಮತ್ತು ಮರುಕ್ಷಣವೇ ಸಮರ್ ಬಾಗಿಲ ಹತ್ತಿರ ಬಂದು ನಿಂತುಕೊಂಡನು. ಎದುರಿಗೆ ವಿಕ್ರಮ್ನನ್ನು ನೋಡುತ್ತಿದ್ದಂತೆ ಅವನ ಮುಖ ಒಮ್ಮೆಲೇ ಅರಳಿತು. ಅಂಕಲ್! ಅವನು ಸಂತೋಷದಿಂದ ಜೋರಾಗಿ ಕೂಗುತ್ತಾ ತಕ್ಷಣವೇ ವಿಕ್ರಮ್ನ ಕಾಲುಗಳನ್ನು ಅಪ್ಪಿಕೊಂಡನು. ನೀವು ಇಲ್ಲಿಗೆ ಬಂದಿದ್ದೀರಾ? ನೀವು ನನ್ನನ್ನು ಭೇಟಿಯಾಗಲು ಬರುತ್ತಲೇ ಇರಲಿಲ್ಲ. ಇಷ್ಟು ದಿನ ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೆ. ಆ ಮುಗ್ಧ ಧ್ವನಿಯಲ್ಲಿ ಕೇಳುತ್ತಿದ್ದಂತೆ ವಿಕ್ರಮ್ನ ಹೃದಯ ಒಂದು ಕ್ಷಣದಲ್ಲಿ ಕರಗಿ ನೀರಾಗಿತ್ತು. ಅವನು ತಕ್ಷಣವೇ ಕೆಳಗೆ ಬಾಗಿ ಸಮರ್ನನ್ನು ತನ್ನ ಮಡಿಲಿಗೆ ಎತ್ತಿಕೊಂಡನು. ಆ ಸಣ್ಣ ಶರೀರ ತನ್ನ ಬಾಹುಗಳ ನಡುವೆ ಬರುತ್ತಿದ್ದಂತೆ ವಿಕ್ರಮ್ನ ಉಸಿರಾಟ ಸಣ್ಣಗೆ ನಡುಗಿತ್ತು. ಇವನೇ ನನ್ನ ಮಗ, ನನ್ನ ಸ್ವಂತ ರಕ್ತ. ಈ ಅರಿವು ಅವನ ಎದೆಯಲ್ಲಿ ಎಂತಹ ಒಂದು ನೋವನ್ನು ಎಬ್ಬಿಸಿತೆಂದರೆ ಒಂದು ಕ್ಷಣ ಅವನ ಕಣ್ಣುಗಳು ನಿಜವಾಗಿಯೂ ತುಂಬಿ ಬಂದವು. ಆದರೆ ಅವನು ತಕ್ಷಣವೇ ತನ್ನನ್ನು ತಾನು ಸಂಭಾಳಿಸಿಕೊಂಡು ಈ ಸಮಯದಲ್ಲಿ ಯಾರೂ ತನ್ನ ಕಣ್ಣುಗಳಲ್ಲಿದ್ದ ಆ ತೇವವನ್ನು ಓದಬಾರದು ಎಂದು ಅವನು ಬಯಸಿದ್ದನು. ಅವನು ಸಮರ್ನನ್ನು ತನ್ನ ಎದೆಗೆ ಬಿಗಿಯಾಗಿ ಹತ್ತಿರ ಸೆಳೆದುಕೊಂಡನು. ವರ್ಷಗಳ ಆ ಕೊರತೆಯನ್ನು ಒಂದೇ ಕ್ಷಣದಲ್ಲಿ ತುಂಬಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಭಾಸವಾಗುತ್ತಿತ್ತು. ನಂತರ ಅವನು ಸ್ವಲ್ಪ ಹಿಂದೆ ಸರಿದು ತನ್ನ 2 ಕೈಗಳಿಂದ ಆ ಮುದ್ದಾದ ಮುಖವನ್ನು ಹಿಡಿದುಕೊಂಡು ಅವನ ಹಣೆಗೆ, ಕೆನ್ನೆಗಳಿಗೆ, ಕಣ್ಣುಗಳಿಗೆ, ಇಡೀ ಮುಖಕ್ಕೆ ಬೇಕಾದಷ್ಟು ಮುತ್ತಿಡಲು ಆರಂಭಿಸಿದನು. ಆ ಸ್ಪರ್ಶದಲ್ಲಿ ಎಂತಹ ಒಂದು ತಳಮಳ ಮತ್ತು ಹಂಬಲವಿತ್ತೆಂದರೆ ಅದನ್ನು ನೋಡುತ್ತಿದ್ದ ಸಿಂಧುಳ ಕಣ್ಣುಗಳು ತುಂಬಿ ಬಂದವು. ಅವಳು ಸಾಕು ಅಲ್ಲೇ ನಿಂತು ಇಬ್ಬರನ್ನ ನೋಡುತ್ತಲೇ ಉಳಿದಳು. ಅವಳ ಒಳಗಡೆ ಯಾವುದೇ ಒಂದು ಗೋಡೆ ಒಡೆಯುತ್ತಿತ್ತು ಮತ್ತು ಯಾವುದೋ ಒಂದು ಸಂಬಂಧ ಮತ್ತೆ ಜೋಡಣೆಯಾಗುತ್ತಿತ್ತು. ವಿಕ್ರಮ್ನ ಕಣ್ಣುಗಳಲ್ಲಿ ಸಮರ್ ಮೇಲಿದ್ದ ಆ ಆಪ್ತತೆ ಖಂಡಿತವಾಗಿಯೂ ಸುಳ್ಳಾಗಿರಲು ಸಾಧ್ಯವಿರಲಿಲ್ಲ. ಒಳಗಿನಿಂದ ಅನುಪಮ ಅವರು ಮತ್ತೆ ಕೂಗಿದರು, ಅಲ್ಲ ಮಗಳೇ, ಯಾರು ಬಂದಿದ್ದಾರೆ ಹೇಳು? ಈ ಸಣ್ಣ
ಭಾರಿ ವಿಕ್ರಮ್ಗೆ ಪ್ರಜ್ಞೆ ಬಂದಂತೆ ಅವನು ಹಗುರವಾಗಿ ಗಂಟಲು ಸರಿಪಡಿಸಿಕೊಳ್ಳುತ್ತಾ ಸ್ವಲ್ಪ ಸಂಭಾಳಿಸಿಕೊಂಡು ಹೇಳಿದನು, ಅದು ಅಮ್ಮ ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿತ್ತು, ಅದನ್ನೇ ಕೊಡಲು ಬಂದೆ. ಸಿಂಧು ಏನು ಮಾತನಾಡದೆ ಹಗುರವಾಗಿ ಪಕ್ಕಕ್ಕೆ ಸರಿದು ಅವನಿಗೆ ಒಳಗಡೆ ಬರುವಂತೆ ಸನ್ನೆ ಮಾಡಿದಳು. ವಿಕ್ರಮ್ ಸಮರ್ನನ್ನ ಮಡಿಲಲ್ಲಿ ಎತ್ತಿಕೊಂಡು ಒಳಗಡೆ ಬಂದನು. ಡ್ರಾಯಿಂಗ್ ರೂಮ್ನಲ್ಲಿ ಕುಳಿತಿದ್ದ ಆನಂದರಾವ್ ಮತ್ತು ನೀಲಿಮಾ ಅವನನ್ನು ನೋಡುತ್ತಿದ್ದಂತೆ ನಿಜವಾಗಿಯೂ ಆಶ್ಚರ್ಯಗೊಂಡರು. ನೀಲಿಮಾ ಒಂದು ಕ್ಷಣ ವಿಕ್ರಮ್ನನ್ನು ತುಂಬ ಸೂಕ್ಷ್ಮವಾಗಿ ನೋಡಿದರು. ಅವರಿಗೆ ಅರ್ಥವಾಗಿತ್ತು, ಈ ಹುಡುಗ ತಡೆಯಲು ಸಾಧ್ಯವಾಗದ ಅಸಹನೆಯಲ್ಲಿ ಇಲ್ಲಿವರೆಗೆ ಓಡಿ ಬಂದಿದ್ದಾನೆ ಎಂದು. ಇಲ್ಲದಿದ್ದರೆ ಯಾವಾಗಲೂ ತನ್ನನ್ನು ತಾನು ಅಚ್ಚುಕಟ್ಟಾಗಿ ನಿಯಂತ್ರಿಸಿಕೊಳ್ಳುವ ವಿಕ್ರಮ್ ಈ ರೀತಿ ಹೇಳದೆ ಕೇಳದೆ ಎಂದಿಗೂ ಬರುತ್ತಿರಲಿಲ್ಲ. ಸಿಂಧು ನಿಧಾನವಾಗಿ ಹಿಂದಿನಿಂದ ಒಳಗಡೆ ಬಂದಳು ಮತ್ತು ದೃಷ್ಟಿ ಕೇವಲ ಕೆಳಗೆ ಮಾಡಿಕೊಂಡು ಹೇಳಿದಳು, ನಾನು ಮತ್ತೊಂದು ಕಪ್ ಕಾಫಿ ಮಾಡಿಕೊಂಡು ಬರುತ್ತೇನೆ. ಬೇಡ, ವಿಕ್ರಮ್ ತಕ್ಷಣವೇ ಹೇಳಿದನು. ನಾನು ಚಹಾ ಕಾಫಿ ಕುಡಿಯುವುದಿಲ್ಲ. ಅವನ ಧ್ವನಿ ಯಾವಾಗಲೂ ಇರುವಂತೆ ಶಾಂತವಾಗಿತ್ತು, ಆದರೆ ಅದರಲ್ಲಿ ಒಂದು ಸಣ್ಣ ಘಾಸಿಗೊಂಡ ತಳಮಳ ಅಡಗಿತ್ತು. ಸಿಂಧು ಮೊದಲ ಬಾರಿಗೆ ನೇರವಾಗಿ ಅವನ ಕಣ್ಣುಗಳನ್ನು ನೋಡಿದಳು. ನಂತರ ಅತ್ಯಂತ ಮೃದುವಾಗಿ ಹೇಳಿದಳು, ಸರಿ, ನಾನು ನಿಮಗಾಗಿ ಕಾಫಿನೇ ಮಾಡುತ್ತೇನೆ. ಮತ್ತು ಯಾರ ಕಡೆಗೂ ನೋಡದೆ ಅವಳು ಮತ್ತೆ ಕಿಚನ್ ಕಡೆ ನಡೆದಳು. ಅವಳು ಹೋಗುತ್ತಿದ್ದಂತೆ ಆ ಕೋಣೆಯಲ್ಲಿ ಕೆಲವು ಕ್ಷಣ ಕಾಲ ವಿಚಿತ್ರವಾದ ಮೌನ ಆವರಿಸಿತ್ತು. ಆಗ ನೀಲಿಮಾ ನಿಧಾನವಾಗಿ ನುಡಿದರು, ವಿಕ್ರಮ್. ಆದರೆ ಅವನು ಏನನ್ನಾದರೂ ಕೇಳುವ ಮುನ್ನವೇ ವಿಕ್ರಮ್ ತಕ್ಷಣವೇ ಅವರ ಫೋನನ್ನು ಅವರ ಕಡೆಗೆ ಚಾಚಿದನು. ಅಮ್ಮ, ನಿಮ್ಮ ಫೋನ್ ಮನೆಯಲ್ಲೇ ಬಿಟ್ಟು ಹೋಗಿತ್ತು. ಅಮ್ಮ ಎಂಬ ಶಬ್ದವನ್ನು ಕೇಳುತ್ತಿದ್ದಂತೆ ಅನುಪಮ ಅವರ ದೃಷ್ಟಿ ತಾನಾಗಿಯೇ ನೀಲಿಮಾ ಮತ್ತು ವಿಕ್ರಮ್ ಕಡೆ ಹೋಯಿತು. ವಿಕ್ರಮ್ ಯಾವ ಆಪ್ತತೆಯಿಂದ ಅವರನ್ನು ಅಮ್ಮ ಎಂದು ಸಂಬೋಧಿಸುತ್ತಿದ್ದಾನೋ ಅದರಲ್ಲಿ ಕೇವಲ ಒಂದು ಸಂಬಂಧವಿರಲಿಲ್ಲ, ಬದಲಿಗೆ ಅತ್ಯಂತ ಆಳವಾದ ಪ್ರೀತಿ ಇತ್ತು. ಮತ್ತು ನಿಜಕ್ಕೂ ಸತ್ಯ ಅದೇ ಆಗಿತ್ತು. ವಿಕ್ರಮ್ ಅವರ ಸ್ವಂತ ಮಗನಾಗಿಲ್ಲದಿದ್ದರೂ ಆತ ಎಂದಿಗೂ ಅವರನ್ನು ತನ್ನ ತಾಯಿಗಿಂತ ಕಮ್ಮಿ ಎಂದು ಭಾವಿಸಿರಲಿಲ್ಲ. ಮತ್ತು ನೀಲಿಮಾ ಕೂಡ ಆತನಿಗೆ ತನ್ನ ಸ್ವಂತ ಮಗನಿಗಿಂತಲೂ ಹೆಚ್ಚು ಪ್ರೀತಿಯನ್ನು ನೀಡಿದ್ದರು. ವಿಕ್ರಮ್ನ ಸಣ್ಣದೊಂದು ನೋವು ಕೂಡ ನೀಲಿಮಾ ಅವರ ಹೃದಯವನ್ನು ಕಂಗಾಲು ಮಾಡಿಬಿಡುತ್ತಿತ್ತು. ಎಷ್ಟೋ ಬಾರಿ ಸಂಬಂಧಗಳು ರಕ್ತದಿಂದಲ್ಲ, ಬದಲಿಗೆ ಪ್ರೀತಿಯಿಂದ ಹುಟ್ಟಿಕೊಳ್ಳುತ್ತವೆ ಮತ್ತು ಅವರ ಸಂಬಂಧವು ಅಂತಹದ್ದೇ ಆಗಿತ್ತು. ಅಷ್ಟರಲ್ಲಿ ಆ ಮುಜುಗರದ ಮೌನವನ್ನು ಮುರಿಯುತ್ತಾ ವಿಕ್ರಮ್ ಸಮರ್ನ ಕೆನ್ನಿಗೆ ಮೃದುವಾಗಿ ಮುತ್ತು ನೀಡುತ್ತಾ ಮುಗುಳ್ನಗುತ್ತಾ ಹೇಳಿದನು, ಮತ್ತೆ ನನ್ನ ಲಿಟಲ್ ಚಾಂಪ್, ಹೇಗಿದ್ದೀಯಾ? ಸಮರ್ ತಕ್ಷಣವೇ ನಸುನಗುತ್ತಾ ಹೇಳಿದನು, ನಾನು ತುಂಬ ಚೆನ್ನಾಗಿದ್ದೇನೆ. ನಂತರ ಅವನು ತನ್ನ ಸಣ್ಣ ಟೈಯನ್ನು ಸರಿಪಡಿಸಿಕೊಳ್ಳುತ್ತಾ ಹೇಳಿದನು, ನೋಡಿ, ನಾನು ಯೂನಿಫಾರ್ಮ್ ಕೂಡ ಧರಿಸಿಕೊಂಡಿದ್ದೇನೆ. ಸ್ಕೂಲ್ಗೆ ಹೋಗಬೇಕಲ್ಲವೇ? ವಿಕ್ರಮ್ ಪ್ರೀತಿಯಿಂದ ಅವನ ಕೂದಲನ್ನು ಕೆದಕಿದನು. ಹೌದಾ, ನನ್ನ ಚಾಂಪ್ ಇಷ್ಟು ಬೇಗ ರೆಡಿಯಾಗಿ ಬಿಟ್ಟಿದ್ದಾನಾ? ಹೌದು, ಸಮರ್ ಉತ್ಸಾಹದಿಂದ ಹೇಳಿದನು. ಆದರೆ ನೋಡಿ, ಮುಂಜಾನೆಯಿಂದಲೂ ಅಮ್ಮ ಬರೀ ಚಹಾ ಕಾಫಿ ಮಾಡುವುದರಲ್ಲೇ ನಿಂತಿದ್ದಾಳೆ. ನನ್ನ ಬೆಸ್ಟ್ ಫ್ರೆಂಡ್ ಹತ್ತಿರ ಸ್ಕೂಲ್ ತಲುಪಲು ತುಂಬ ತಡವಾಗಿ ಬಿಡುತ್ತದೆ. ಅವನ ಆ ಮುಗ್ಧ ದೂರುಗಳನ್ನು ಕೇಳಿ ಎಲ್ಲರ ಮುಖದಲ್ಲೂ ಸಣ್ಣದೊಂದು ನಗು ಮೂಡಿತ್ತು. ಮತ್ತು ಅದೇ ಕ್ಷಣದಲ್ಲಿ ವಿಕ್ರಮ್ ಒಂದು ಸೆಕೆಂಡ್ ಕೂಡ ತಡ ಮಾಡದೆ ಹೇಳಿದನು, ಹಾಗಾದರೆ ನಡಿ, ಇಂದು ನಾನು ನನ್ನ ಚಾಂಪನ್ನು ಸ್ಕೂಲ್ಗೆ ಬಿಟ್ಟು ಬರುತ್ತೇನೆ. ಅವನ ಶಬ್ದಗಳನ್ನು ಕೇಳುತ್ತಿದ್ದಂತೆ ಸಿಂಧು ಕಿಚನ್ನಿಂದ ಕಾಫಿ ಮಗ್ ಹಿಡಿದುಕೊಂಡು ಹೊರಬರುತ್ತಿದ್ದಳು. ಅವಳೇ ಸ್ತಬ್ಧಳಾಗಿ ನಿಂತು ಬಿಟ್ಟಳು. ಅವಳ ದೃಷ್ಟಿ ತಾನಾಗಿಯೇ ವಿಕ್ರಮ್ನ ಮೇಲೆ ನೆಟ್ಟಿತ್ತು ಮತ್ತು ವಿಕ್ರಮ್ನ ಕಣ್ಣುಗಳು ಮೊದಲ ಅವಳ ಮೇಲೆಯೇ ಇದ್ದವು. ಇನ್ನೂ ಸಮಯವಿದೆ, ಸಿಂಧು ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ಹೇಳಿದಳು. ಸ್ಕೂಲ್ಗೆ ಇನ್ನು 20 ನಿಮಿಷಗಳು ಬಾಕಿ ಇವೆ. ನೀವು ಕಾಫಿ ಕುಡಿಯಿರಿ, ಆಮೇಲೆ ಹೋಗಬಹುದು. ಅವಳ ಧ್ವನಿಯಲ್ಲಿ ಇನ್ನೂ ಆ ಸಣ್ಣ ತಳಮಳವಿತ್ತು, ಆದರೆ ಮುಂಚಿನಂತೆ ಕಠಿಣತೆ ಇರಲಿಲ್ಲ. ವಿಕ್ರಮ್ ಅವಳ ಕಡೆ ನೋಡಿದನು, ಕೇವಲ ಒಂದು ಕ್ಷಣದವರೆಗೆ. ಆದರೆ ಆ ಒಂದು ಕ್ಷಣದಲ್ಲೇ ಅವರಿಬ್ಬರ ಕಣ್ಣುಗಳ ಮಧ್ಯೆ ಎಷ್ಟೋ ವಿಷಯಗಳು ಹಾದು ಹೋದವು. ಆ ರಾತ್ರಿ ಇಡೀ ಅನುಭವಿಸಿದ ಅಸಹನೆ, ಉತ್ತರವಿಲ್ಲದ ಪ್ರಶ್ನೆಗಳು, ಒಡೆದು ಹೋದ ಆ 6 ವರ್ಷಗಳು ಮತ್ತು ಒಬ್ಬರನ್ನೊಬ್ಬರು ಒಳಗಿನಿಂದ ತಲ್ಲಣಗೊಳಿಸುತ್ತಿದ್ದ ಆ ಮೌನ. ನಂತರ ವಿಕ್ರಮ್ ಏನೂ ಹೇಳದೆ ಹಗುರವಾಗಿ ದೃಷ್ಟಿ ಕೆಳಗೆ ಮಾಡಿಕೊಂಡು ಎದುರಿಗಿದ್ದ ಕಾಫಿ ಕಪ್ಪನ್ನು ಕೈಗೆ ಎತ್ತಿಕೊಂಡನು. ಅವಳ ಕೈಗಳು ಹಿಡಿತ ಸಹಜವಾಗಿತ್ತು, ಮುಖವು ಶಾಂತವಾಗಿತ್ತು, ಆದರೆ ಅವನ ಒಳಗಡೆ ಎಂತಹ ದೊಡ್ಡ ಬಿರುಗಾಳಿ ಎದ್ದಿತ್ತು ಎಂಬುದು ಕೇವಲ ಅವನಿಗೆ ಮಾತ್ರ ಗೊತ್ತಿತ್ತು. ಅಷ್ಟರಲ್ಲೇ ಮತ್ತೆ ಸಣ್ಣ ಸಣ್ಣ ಹೆಜ್ಜೆಗಳ ಸದ್ದು ಕೇಳಿಸಿತು ಮತ್ತು ಸಮರ್ ತನ್ನ ಸ್ಕೂಲ್ ಬ್ಯಾಗನ್ನು ಬೆನ್ನಿಗೆ ಹಾಕಿಕೊಂಡು ಒಂದು ಕೈಯಲ್ಲಿ ಶೂ ಹಿಡಿದುಕೊಂಡು ಹೊರಗೆ ಬಂದನು. ಅಮ್ಮ, ಅವನು ಅತ್ಯಂತ ಮುಗ್ಧತೆಯಿಂದ ಹೇಳಿದನು, ನನ್ನ ಶೂಸ್ ಹಾಕಿಕೊಡು ಅಮ್ಮ. ಅವನ ಮುಖದಿಂದ ಹೊರಬಂದ ಆ ಸಣ್ಣ ಶಬ್ದ ಆ ಕೋಣೆಯ ವಾತಾವರಣ ಒಂದೇ ಕ್ಷಣಕ್ಕೆ ಸ್ತಬ್ಧಗೊಳಿಸಿತ್ತು. ಸಿಂಧುಳ ಉಸಿರಾಟ ಗಂಟಲಲ್ಲೇ ನಿಂತು ಹೋಗಿತ್ತು. ವಿಕ್ರಮ್ನ ಕಣ್ಣುಗಳು ಒಂದು ವಿಚಿತ್ರವಾದ ಹೊಳಪು ಮೂಡಿತ್ತು. ಆ ಹೊಳಪನ್ನು ಆತ ಎಷ್ಟೋ ಪ್ರಯತ್ನಿಸಿದರೂ ಮುಚ್ಚಿಡಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ತಕ್ಷಣವೇ ಕೈ ಚಾಚಿ ಸಮರ್ನನ್ನು ತನ್ನ ಕಡೆಗೆ ಎಳೆದುಕೊಂಡನು. ಬಾ ನನ್ನ ಲಿಟಲ್ ಚಾಂಪ್. ಅವನ ಧ್ವನಿ ತನಗೆ ತಿಳಿಯದಂತೆ ಗದ್ಗದಿತವಾಗಿತ್ತು. ನಾನೇ ನಿನಗೆ ಶೂ ಹಾಕಿಕೊಡುತ್ತೇನೆ. ಅವನು ಟೇಬಲ್ ಹತ್ತಿರ ಕೆಳಗೆ ಕುಳಿತುಕೊಂಡು ತುಂಬ ಪ್ರೀತಿಯಿಂದ ಸಮರ್ನ ಸಣ್ಣ ಸಣ್ಣ ಪಾದಗಳನ್ನು ತನ್ನ ಮಂಡಿಯ ಮೇಲಿಟ್ಟುಕೊಂಡು
ನಂತರ ಅತ್ಯಂತ ಜಾಗರೂಕತೆಯಿಂದ ಅವನಿಗೆ ಶೂ ತೊಡಿಸಲಾರಂಭಿಸಿದನು. ಯಾವುದೋ ಅತ್ಯಂತ ಬೆಲೆ ಬಾಳುವ ವಸ್ತುವನ್ನು ಮುಟ್ಟುತ್ತಿರುವಂತೆ ಭಾಸವಾಗುತ್ತಿತ್ತು. ಸಮರ್ ನಿರಂತರವಾಗಿ ಏನೇನೋ ಮಾತನಾಡುತ್ತಾ ಇದ್ದನು. ಗೊತ್ತಾ ಅಂಕಲ್, ಇಂದು ನಮ್ಮ ಸ್ಕೂಲ್ನಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಇದೆ ಮತ್ತು ನನ್ನ ಬೆಸ್ಟ್ ಫ್ರೆಂಡ್ ಸಹ ಹೇಳಿದ್ದಾಳೆ ನಾನು ಖಂಡಿತವಾಗಿಯೂ ಗೆಲ್ಲುತ್ತೇನೆ ಎಂದು. ಒಂದು ವೇಳೆ ನಾನು ಗೆದ್ದರೆ ನನಗೆ ಸ್ಟಾರ್ ಸಿಗುತ್ತದೆ. ವಿಕ್ರಮ್ ಅವನ ಪ್ರತಿಯೊಂದು ಮಾತನ್ನು ಕೇಳುತ್ತಾ ಮುಗುಳ್ನಗುತ್ತಿದ್ದನು. ಮಧ್ಯೆ ಮಧ್ಯೆ ಅವನ ಕೂದಲನ್ನು ಸರಿಪಡಿಸುತ್ತಿದ್ದನು. ನಂತರ ಅವನು ಶೂ ತೊಡಿಸಿ ಅದಕ್ಕೆ ಲೇಸ್ ಕಟ್ಟುವಾಗ ಅವನು ಒಂದು ಕ್ಷಣ ಅವನ ಕಣ್ಣುಗಳು ತೇವಗೊಂಡವು. 6 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ಮೊದಲ ಬಾರಿಗೆ ಆತನಿಗೆ ತನ್ನ ಸ್ವಂತ ಮಗುವನ್ನು ಇಷ್ಟೊಂದು ಹತ್ತಿರದಿಂದ ಸ್ಪರ್ಶಿಸುವ ಸೌಭಾಗ್ಯ ಸಿಕ್ಕಿತ್ತು. ಆ ಸಣ್ಣ ಪಾದಗಳು, ಅವನ ಮುಗ್ಧ ಮಾತು, ಅವನ ನಗು, ಪ್ರತಿಯೊಂದು ವಿಕ್ರಮ್ನ ಹೃದಯಕ್ಕೆ ಹೇಗೆ ನಾಟುತ್ತಿತ್ತೆಂದರೆ ಅರ್ಧಕ್ಕೆ ನಿಂತಿದ್ದ ಅವನ ಬದುಕು ನಿಧಾನವಾಗಿ ಪೂರ್ಣಗೊಳ್ಳುತ್ತಿರುವಂತೆ ಭಾಸವಾಗುತ್ತಿತ್ತು. ಸಿಂಧು ಸ್ವಲ್ಪ ದೂರದಲ್ಲಿ ನಿಂತು ಇವೆಲ್ಲವನ್ನ ನೋಡುತ್ತಿದ್ದಳು. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಕಣ್ಣೀರು ತುಂಬಿ ಬಂದಿತ್ತು. ಅವಳು ಎಂದಿಗೂ ಯೋಚಿಸಿರಲಿಲ್ಲ ವಿಕ್ರಮ್ ಮತ್ತು ಸಮರ್ ಇಬ್ಬರ ಈ ಸಾಮೀಪ್ಯ ತನ್ನನ್ನು ಒಳಗಿನಿಂದ ಇಷ್ಟೊಂದು ಒಡೆದು ಹಾಕುತ್ತದೆ ಎಂದು. ಅನುಪಮಾ ಅವರ ಕಣ್ಣುಗಳು ತುಂಬಿ ಬಂದಿದ್ದವು. ಅವರು ನಿಧಾನವಾಗಿ ನೀಲಿಮಾ ಅವರ ಕಡೆ ನೋಡಿದರು. ನೀಲಿಮಾ ಕೇವಲ ಅವರ ಕಡೆಗೆ ಹಗುರವಾಗಿ ತಲೆ ಆಡಿಸಿದರು. ಇಬ್ಬರ ಕಣ್ಣುಗಳು ಒಂದೇ ಪ್ರಾರ್ಥನೆ, ಸಾಧ್ಯವಾದರೆ ಈ ಸಂಬಂಧ ನಿಜವಾಗಿಯೂ ಒಂದಾಗಿ ಬಿಡಲಿ ಎಂದು. ಅಷ್ಟರಲ್ಲಿ ಅನುಪಮಾ ಅವರು ವಾತಾವರಣವನ್ನು ಸ್ವಲ್ಪ ಸಹಜಗೊಳಿಸಲು ಯೋಚಿಸುತ್ತಾ ಹೇಳಿದರು, ಸಿಂಧು, ನೀನು ಕೂಡ ವಿಕ್ರಮ್ ಅವರ ಜೊತೆಗೇ ಹೋಗಿ. ಮಗಳೇ, ವಿಕ್ರಮ್ ಇನ್ನೂ ಸಮರ್ ಸ್ಕೂಲನ್ನು ನೋಡಿಲ್ಲ ತಾನೇ? ಸಿಂಧು ತಕ್ಷಣವೇ ಸ್ವಲ್ಪ ಮುಜುಗರಕ್ಕೆ ಒಳಗಾದಳು. ಇಲ್ಲ ಇಲ್ಲ ಅಮ್ಮ, ನಾನು ಆಟೋದಲ್ಲೇ. ಅಯ್ಯೋ ಮಗಳೇ, ಆನಂದರಾವ್ ಮುಗುಳ್ನಗುತ್ತಾ ಹೇಳಿದರು. ವಿಕ್ರಮ್ ಹೋಗುತ್ತಿರುವಾಗ ನೀನು ಯಾಕೆ ಬೇರೆ ಹೋಗುತ್ತೀಯಾ? ಸಿಂಧು ಕೇವಲ 2 ಸೆಕೆಂಡ್ಗಳ ಕಾಲ ಮೌನವಾಗಿದ್ದಳು. ಅವಳಿಗೆ ಸ್ವಂತ ವಿಕ್ರಮ್ ಜೊತೆ ಮಾತನಾಡಬೇಕಾಗಿತ್ತು. ಎಷ್ಟೋ ವಿಷಯಗಳಿದ್ದವು. ಆದರೆ ಅವಳ ಹೃದಯದಲ್ಲಿ ಒಂದು ಆಳವಾದ ಭಯವೂ ಇತ್ತು. ನಂತರ ಅವಳು ಅತ್ಯಂತ ನಿಧಾನವಾಗಿ ಸರಿ ಎಂದು ದೃಷ್ಟಿ ಕೆಳಗೆ ಮಾಡಿಕೊಂಡಳು. ಸ್ವಲ್ಪ ಸಮಯದ ನಂತರ ಮೂವರು ಮನೆಯಿಂದ ಹೊರಗೆ ಬಂದರು. ಸಮರ್ ತುಂಬ ಸಂತೋಷದಿಂದ ವಿಕ್ರಮ್ನ ಕೈಯನ್ನು ಹಿಡಿದುಕೊಂಡು ಮುಂದೆ ಮುಂದೆ ನಡೆಯುತ್ತಿದ್ದನು. ಇಂದು ನಾನು ನನ್ನ ಫ್ರೆಂಡ್ಗೆ ಹೇಳುತ್ತೇನೆ, ನನ್ನ ಅಂಕಲ್ ನನ್ನನ್ನು ಸ್ಕೂಲ್ಗೆ ಬಿಡಲು ಬಂದಿದ್ದರು ಎಂದು. ಅವನು ಅತ್ಯಂತ ಉತ್ಸಾಹದಿಂದ ಮಾತನಾಡುತ್ತಲೇ ಇದ್ದನು. ವಿಕ್ರಮ್ ಕೇವಲ ಅವನನ್ನೇ ನೋಡುತ್ತಿದ್ದನು. ಪ್ರತಿ ಬಾರಿಯೂ ನನ್ನ ಅಂಕಲ್ ಎಂಬ ಶಬ್ದ ಕೇಳಿದಾಗ ಅವನ ಎದೆಯಲ್ಲಿ ಸಣ್ಣದೊಂದು ನೋವಿನ ಕಳವಳ ಏಳುತ್ತಿತ್ತು. ಆದರೆ ಆ ನೋವಿನಲ್ಲೂ ಒಂದು ವಿಚಿತ್ರವಾದ ನೆಮ್ಮದಿ ಇತ್ತು. ಕಾರಿನಲ್ಲಿ ಕುಳಿತ ನಂತರ ಕೆಲವು ಸಮಯದವರೆಗೆ ಗಾಢವಾದ ಮೌನ ಆವರಿಸಿತ್ತು. ಮುಂದೆ ವಿಕ್ರಮ್ ಡ್ರೈವ್ ಮಾಡುತ್ತಿದ್ದನು. ಪಕ್ಕದ ಸೀಟ್ನಲ್ಲಿ ಸಿಂಧು ಕುಳಿತಿದ್ದಳು. ಮತ್ತೆ ಹಿಂದೆ ಸಮರ್ ನಿರಂತರವಾಗಿ ಮಾತನಾಡುತ್ತಲೇ ಇದ್ದನು. ಅಮ್ಮ ಗೊತ್ತಾ, ನಿನ್ನೆ ಸಾನಾ ಅಳುತ್ತಿದ್ದಳು ಏಕೆಂದರೆ ಅವಳ ಕಲರ್ ಬಾಕ್ಸ್ ಕಳೆದು ಹೋಗಿತ್ತು. ಆಮೇಲೆ ನಾನು ನನ್ನ ಬಾಕ್ಸನ್ನು ಅವಳಿಗೆ ಕೊಟ್ಟೆ. ಮತ್ತೆ ಅಂಕಲ್, ನಿಮಗೆ ಗೊತ್ತಾ, ನಾನು ಸೂಪರ್ ಹೀರೋ ಡ್ರಾಯಿಂಗ್ ಕೂಡ ಮಾಡಬಲ್ಲೆ. ಮಧ್ಯೆ ಮಧ್ಯೆ ಯಾವಾಗಲಾದರೂ ವಿಕ್ರಮ್ ಮತ್ತು ಸಿಂಧು ಇಬ್ಬರ ದೃಷ್ಟಿ ತನಗೆ ತಿಳಿಯದಂತೆ ಕನ್ನಡಿಯ ಮೂಲಕ ಒಂದಕ್ಕೊಂದು ತಗುಲಿದಾಗ ಇಬ್ಬರು ತಕ್ಷಣವೇ ತಮ್ಮ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಳ್ಳುತ್ತಿದ್ದರು. ಇಬ್ಬರ ಹೃದಯದಲ್ಲೂ ಸಾವಿರಾರು ಮಾತುಗಳಿದ್ದವು, ಆದರೆ ಶಬ್ದಗಳು ಎಲ್ಲೋ ಕಳೆದು ಹೋಗಿದ್ದವು. ಸ್ವಲ್ಪ ಸಮಯದ ನಂತರ ಸ್ಕೂಲ್ ಬಂದಿತ್ತು. ಸಮರ್ ಕಾರಿನಿಂದ ಇಳಿಯುವಾಗ ಮತ್ತೆ ವಿಕ್ರಮ್ನ ಕುತ್ತಿಗೆಯನ್ನು ಅಪ್ಪಿಕೊಂಡನು. ನೀವು ಮತ್ತೆ ಬರ್ತೀರಾ ತಾನೇ? ಅವನು ಮುಗ್ಧತೆಯಿಂದ ಕೇಳಿದನು. ವಿಕ್ರಮ್ನ ಗಂಟಲು ಸ್ವಲ್ಪ ಭಾರವಾಯಿತು. ಆದರೆ ಅವನು ನಗುತ್ತಾ ಅವನ ಹಣೆಗೆ ಮುತ್ತಿಟ್ಟು ಹೇಳಿದನು, ನನ್ನ ಚಾಮ್ ಕರೆದರೆ ನಾನು ಖಂಡಿತವಾಗಿಯೂ ಬರುತ್ತೇನೆ. ಪಕ್ಕ ಪಕ್ಕ ತಾನೇ? ಸಮರ್ ಸಂತೋಷದಿಂದ ಒಳಗೆ ಓಡಿದನು. ಇಬ್ಬರು ಅವನನ್ನು ಒಳಗಡೆ ಹೋಗುವುದನ್ನು ನೋಡುತ್ತಿದ್ದರು. ಅವನು ಗೇಟ್ ದಾಟಿ ಮುಗಿಯುವವರೆಗೂ ವಿಕ್ರಮ್ನ ದೃಷ್ಟಿ ಅವನ ಮೇಲೆಯೇ ಇತ್ತು. ನಂತರ ಅವನು ದೀರ್ಘವಾಗಿ ನಿಟ್ಟುಸಿರು ಬಿಟ್ಟು ಕಾರನ್ನು ಮತ್ತೆ ಹಿಂದಕ್ಕೆ ತಿರುಗಿಸಿದನು. ಈಗ ಕಾರಿನಲ್ಲಿ ಮುಂಚಿನಿಗಿಂತಲೂ ಹೆಚ್ಚು ಮೌನ ಆವರಿಸಿತ್ತು. ವಾತಾವರಣವನ್ನು ಹಗುರಗೊಳಿಸಲು ಈಗ ಸಮರ್ನ ಆ ಮುಗ್ಧ ಧ್ವನಿಯೂ ಇರಲಿಲ್ಲ. ಕೇವಲ ಇಬ್ಬರ ಹೃದಯ ಬಡಿತ ಸದ್ದು ಮಾತ್ರ ಇಬ್ಬರಿಗೂ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಕೆಲವು ನಿಮಿಷಗಳ ನಂತರ ಇದ್ದಕ್ಕಿದ್ದಂತೆ ವಿಕ್ರಮ್ ಕಾರನ್ನು ರಸ್ತೆಯ ಬದಿಗೆ ತಂದು ನಿಲ್ಲಿಸಿದನು. ಸಿಂಧು ಆಶ್ಚರ್ಯದಿಂದ ಅವನ ಕಡೆಗೆ ನೋಡಲಾರಂಭಿಸಿದಳು. ಹೊರಗೆ ಸಣ್ಣ ತಂಗಾಳಿ ಬೀಸುತ್ತಿತ್ತು. ಕಾರಿನ ಒಳಗಡೆ ಒಂದು ವಿಚಿತ್ರವಾದ ಹರಡಲಾರಂಭಿಸಿತು. ವಿಕ್ರಮ್ ನಿಧಾನವಾಗಿ ಅವಳ ಕಡೆಗೆ ನೋಡಿದನು. ಅವನ ಕಣ್ಣುಗಳಲ್ಲಿ ಇಂದು ಮೊದಲ ಬಾರಿಗೆ ಒಂದು ಸ್ಪಷ್ಟವಾದ ದೌರ್ಬಲ್ಯ ಎದ್ದು ಕಾಣಿಸುತ್ತಿತ್ತು. ಆದರೆ ಆ ದೌರ್ಬಲ್ಯ ಯಾವುದೋ ಒಬ್ಬ ದುರ್ಬಲ ಮನುಷ್ಯನದ್ದಾಗಿರಲಿಲ್ಲ. ಬದಲಿಗೆ ತುಂಬ ಸಮಯದವರೆಗೆ ತನ್ನನ್ನು ತಾನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ ಮನುಷ್ಯನದ್ದಾಗಿತ್ತು. ಸಿಂಧು,
ಅವನ ಧ್ವನಿ ಅತ್ಯಂತ ಕ್ಷೀಣವಾಗಿತ್ತು. ನೀನು ನಿನ್ನೆ ನನಗಾಗಿ ಯಾವುದೇ ಉತ್ತರ ನೀಡಲಿಲ್ಲ. ಸಿಂಧೂಳ ಬೆರಳುಗಳು ತನ್ನ ಸೀರೆಯ ಸೆರಗನ್ನು ಇನ್ನೂ ಬಿಗಿಯಾಗಿ ಹಿಡಿದುಕೊಂಡಿದ್ದವು. ಅವಳ ಉಸಿರಾಟ ನಿಧಾನವಾಗಿ ತೀವ್ರವಾಗಲಾರಂಭಿಸಿತು. ನಾನು ನಿನ್ನನ್ನು ಯಾವುದೇ ವಿಷಯಕ್ಕೂ ಒತ್ತಾಯಿಸುವುದಿಲ್ಲ, ವಿಕ್ರಮ್ ಮುಂದುವರಿಸಿದನು, ಹಾಗೂ ನಿನ್ನ ಬದುಕಿನ ಮೇಲೆ ಯಾವುದೇ ಹಕ್ಕನ್ನು ಚಲಾಯಿಸಲು ಹೋಗುವುದಿಲ್ಲ. ಆದರೆ ನಾನು ಕೇವಲ ಇಷ್ಟನ್ನು ತಿಳಿಯಲು ಬಯಸುತ್ತೇನೆ. ಅವನು ನಿಧಾನವಾಗಿ ಅವಳ ಕೈಯನ್ನು ತನ್ನ ಕೈಗಳ ನಡುವೆ ತೆಗೆದುಕೊಂಡನು. ಸಿಂಧೂಳ ಇಡೀ ಶರೀರ ಒಮ್ಮೆಲೆ ನಡುಗಿ ಹೋಯಿತು. ನಿಜವಾಗಿಯೂ ನನ್ನದು ಅಷ್ಟೊಂದು ದೊಡ್ಡ ತಪ್ಪಿದೆಯೇ ಸಿಂಧು? ಅವನ ಧ್ವನಿ ಗದ್ಗದಿತವಾಗಿತ್ತು. ಒಂದು ವೇಳೆ ತಪ್ಪಾಗಿದ್ದರೂ ಅದಕ್ಕೆ ಸಿಗಬೇಕಾದ ಶಿಕ್ಷೆ ಇಷ್ಟೊಂದು ದೊಡ್ಡದಾಗಿರಬೇಕಿತ್ತೇ? ನಾನು ನನ್ನ ಸ್ವಂತ ಮಗುವಿನಿಂದ ಇಷ್ಟು ವರ್ಷ ದೂರ ಉಳಿಯುವಷ್ಟು? ಸಿಂಧೂಳ ಕಣ್ಣುಗಳಲ್ಲಿ ತಕ್ಷಣವೇ ಕಣ್ಣೀರು ತುಂಬಿ ಬಂದಿತ್ತು. ಅವಳು ಹಗುರವಾಗಿ ತಲೆ ತಗ್ಗಿಸಿದಳು. ವಿಕ್ರಮ್ ಅವಳ ತುಟಿಗಳು ನಡುಗಿದ್ದವು. ಅದೆಲ್ಲವೂ ತುಂಬ ಕಷ್ಟವಾಗಿತ್ತು. ನನ್ನ ಪಾಲಿಗೆ ಅದು ಸುಲಭವಾಗಿರಲಿಲ್ಲ. ವಿಕ್ರಮ್ನ ಧ್ವನಿ ಇನ್ನೂ ಒಡೆಯಲು ಹೋಗಲಾರಂಭಿಸಿತು. ಸಿಂಧು, ನೀನು ಯೋಚಿಸಲು ಸಾಧ್ಯವಿಲ್ಲ. ನಾನು ನಿನ್ನನ್ನು ಪ್ರತಿಯೊಂದು ನಗರದಲ್ಲೂ ಹುಡುಕಿದ್ದೆ, ಪ್ರತಿಯೊಂದು ಜಾಗದಲ್ಲೂ, ಪ್ರತಿಯೊಬ್ಬರ ಮುಖದಲ್ಲೂ ನಿನ್ನನ್ನು ಹುಡುಕಿದ್ದೆ. ಮತ್ತು ಯಾವಾಗ ನೀನು ನನಗೆ ಸಿಗ್ತೀಯೋ ಅನ್ನೋ ನೋವಿನಿಂದ ಕಣ್ಣನ್ನು ಮುಚ್ಚಿಕೊಂಡನು. ಆಗ ನೀನು ಹೇಳಿದೆ, ನೀನು ಬೇರೆ ಯಾರದ್ದೋ ಆಗಿಬಿಟ್ಟಿದ್ದೀಯಾ ಎಂದು. ಸಿಂಧೂಳ ಕಣ್ಣುಗಳಿಂದ ಕಣ್ಣೀರು ಜಾರಿಬಿಟ್ಟಿತ್ತು. ನಾನು ಹೆದರಿ ಹೋಗಿದ್ದೆ, ಅವಳು ಅತ್ಯಂತ ಕಷ್ಟದಿಂದ ಹೇಳಿದಳು. ನಾನು ಒಬ್ಬಂಟಿಯಾಗಿದ್ದೆ, ಒಬ್ಬ ತಾಯಿಯಾಗಿದ್ದೆ, ಮಗು ಇತ್ತು. ನನಗೆ ಏನೂ ಅರ್ಥವಾಗುತ್ತಿರಲಿಲ್ಲ. ನನಗೆ ಅನಿಸಿತ್ತು, ಒಂದು ವೇಳೆ ಆ ರಾತ್ರಿಯ ವಿಷಯ ಯಾರಿಗಾದರೂ ತಿಳಿದರೆ. ಅವಳ ಗಂಟಲು ಭಾರವಾಗಿತ್ತು. ಹಾಗಾದರೆ ಏನು? ವಿಕ್ರಮ್ ನೋವಿನಿಂದ ಕೇಳಿದನು. ನಾನು ನಿನ್ನ ಕೈ ಬಿಟ್ಟು ಬಿಡುತ್ತಿದ್ದೆ ಎಂದು ಯೋಚಿಸುತ್ತಿದ್ದೀಯಾ? ನಿನ್ನ ಬಗ್ಗೆ ಕೆಟ್ಟದ್ದಾಗಿ ಮಾತನಾಡುತ್ತೇನೆ ಎಂದು ಅಂದುಕೊಂಡಿದ್ದೀಯಾ? ಅಥವಾ ನಿನ್ನಿಂದ ನಿನ್ನ ಮಗುವನ್ನು ಕಿತ್ತುಕೊಳ್ಳುತ್ತಿದ್ದೆ ಎಂದು ಯೋಚಿಸುತ್ತಿದ್ದೀಯಾ? ನೀನು ನನ್ನ ಬಗ್ಗೆ ಇದನ್ನೇ ಯೋಚಿಸಿದ್ದೆ ತಾನೇ ಸಿಂಧು? ಸಿಂಧು ಮೌನವಾದಳು. ಅವಳ ಮೌನವೇ ಪ್ರತಿಯೊಂದು ಪ್ರಶ್ನೆಗೂ ಉತ್ತರವಾಗಿತ್ತು. ವಿಕ್ರಮ್ ಅವಳ ಬೆರಳುಗಳನ್ನು ಇನ್ನೂ ಕೊಂಚ ಬಿಗಿಗೊಳಿಸಿಕೊಂಡನು. ನಿನಗೆ ಗೊತ್ತಾ, ನನಗೆ ಎಲ್ಲಕ್ಕಿಂತ ಹೆಚ್ಚು ನೋವು ಯಾವ ವಿಷಯಕ್ಕೆ ಆಗುತ್ತದೆ ಎಂದು? ಅವನ ಕಣ್ಣುಗಳು ಪೂರ್ತಿಯಾಗಿ ಕೆಂಪಗಾಗಿದ್ದವು. ನನ್ನ ಸ್ವಂತ ಮಗ, ನನ್ನದೇ ರಕ್ತ, ಇಂದು ನನ್ನನ್ನು ಅಂಕಲ್ ಎಂದು ಕರೆಯುತ್ತಾನೆ. ಇದನ್ನು ಕೇಳುತ್ತಿದ್ದಂತೆ ಸಿಂಧುಗೆ ತನ್ನನ್ನು ತಾನು ತಡೆಯಲು ಸಾಧ್ಯವಾಗಲೇ ಇಲ್ಲ. ಅವಳು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು. ಅವಳು ತಕ್ಷಣವೇ ತನ್ನ ಮುಖವನ್ನು ಇನ್ನೊಂದು ಕಡೆಗೆ ತಿರುಗಿಸಿಕೊಂಡಳು. ಪ್ಲೀಸ್, ಆ ರೀತಿ ಮಾತನಾಡಬೇಡಿ. ಅವಳ ಧ್ವನಿ ನಡುಗುತ್ತಿತ್ತು. ಏಕೆ ಮಾತನಾಡಬಾರದು ಸಿಂಧು? ವಿಕ್ರಮ್ ಕಣ್ಣುಗಳಿಂದಲೂ ಕೊನೆಗೆ ಒಂದು ಕಣ್ಣೀರಿನ ಹನಿ ಜಾರಿ ಬಿದ್ದಿತ್ತು. ನಾನು ಮೊದಲ ಬಾರಿಗೆ ಅವನನ್ನು ನನ್ನ ಮಡಿಲಿಗೆ ಎತ್ತಿಕೊಂಡಾಗ ನನಗೆ ಅನಿಸಿತ್ತು, ನನ್ನ ಇಡೀ ಬದುಕು ನನ್ನ ಕೈಗೆ ಮರಳಿ ಬಂದಿದೆ ಎಂದು. ನೀನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಸಿಂಧು? ನಾನು ನಿಮ್ಮೊಬ್ಬರ ಇಲ್ಲದೆ ಪೂರ್ತಿ ಅಪೂರ್ಣನಾಗಿದ್ದೇನೆ. ಸಿಂಧುಗೆ ಈಗ ತನ್ನನ್ನು ತಾನು ಸಹಜವಾಗಿಟ್ಟುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ತುಂಬ ಕಷ್ಟಪಟ್ಟು ನನ್ನನ್ನು ನಾನು ಸಂಭಾಳಿಸಿಕೊಂಡಿದ್ದೇನೆ. ಅವಳು ಅಳುತ್ತಾ ಹೇಳಿದಳು. ತುಂಬ ಕಷ್ಟದಿಂದ ನನ್ನ ಮಗುವನ್ನು ಒಬ್ಬಳೇ ಸಾಕಿ ಬೆಳೆಸಿದ್ದೇನೆ. ಜನರ ಚುಚ್ಚು ಮಾತುಗಳನ್ನು ಕೇಳಿದ್ದೇನೆ. ಪ್ರತಿಯೊಂದು ದಿನವೂ ಭಯದಲ್ಲೇ ಬದುಕಿದ್ದೇನೆ. ಈಗ ಮತ್ತೆ ಎಲ್ಲವೂ ಬದಲಾಗುತ್ತದೆ ಎಂದರೆ ನನಗೆ ತುಂಬ ಹೆದರಿಕೆಯಾಗುತ್ತದೆ ವಿಕ್ರಮ್ ಕೆಲವು ಸೆಕೆಂಡ್ಗಳ ಕಾಲ ಅವಳನ್ನೇ ನೋಡುತ್ತಿದ್ದನು. ನಂತರ ನಿಧಾನವಾಗಿ ತನ್ನ ಇನ್ನೊಂದು ಕೈಯನ್ನು ಚಾಚಿ ಅವಳ ಕೆನ್ನೆಯ ಮೇಲಿದ್ದ ಕಣ್ಣೀರನ್ನು ಒರೆಸಿದನು. ನಾನು ಏನನ್ನು ಬದಲಾಯಿಸುವುದಿಲ್ಲ ಸಿಂಧು. ಅವನ ಧ್ವನಿ ಇನ್ನೂ ಅತ್ಯಂತ ಮೃದುವಾಗಿತ್ತು. ನಾನು ಕೇವಲ ನಿನ್ನ ಮತ್ತು ನನ್ನ ಮಗುವಿನ ಜೊತೆ ಬದುಕಲು ಬಯಸುತ್ತೇನೆ ಅಷ್ಟೇ. ಬಾಕಿ ಇರುವುದೆಲ್ಲ ನೀನು ಹೇಗೆ ಬಯಸುತ್ತೀಯೋ ಹಾಗೇ ಇರುತ್ತದೆ. ಸಿಂಧೂಳ ಕಣ್ಣುಗಳು ಮತ್ತೆ ಅವನ ಕಣ್ಣುಗಳನ್ನು ಸಂಧಿಸಿದವು. ಮೊದಲ ಬಾರಿಗೆ ಆ ಕಣ್ಣುಗಳಲ್ಲಿ ಕೇವಲ ಭಯವಿರಲಿಲ್ಲ, ಬದಲಿಗೆ ಎಲ್ಲೋ ಆಳದಲ್ಲಿ ಒಂದು ಒಡೆದು ಹೋಗಿದ್ದ ನಂಬಿಕೆ ಮತ್ತೆ ನಿಧಾನವಾಗಿ ಜೋಡಣೆಯಾಗಲು ಹಂಬಲಿಸುತ್ತಿರುವ ಭಾಸವಾಗುತ್ತಿತ್ತು. ಸಿಂಧೂಳ ಕಣ್ಣುಗಳನ್ನು ಇವನು ಆ ತೇವವಿತ್ತ ಬೆರಳುಗಳು ಸಣ್ಣಗೆ ನಡುಗುತ್ತಿದ್ದವು. ಸ್ವಲ್ಪ ಸಮಯದವರೆಗೆ ಅವಳು ಮೌನವಾಗಿ ಕೆಳಗೆ ನೋಡುತ್ತಿದ್ದಳು. ಬಹುಶಃ ತನ್ನ ಒಳಗಡೆ ಏಳುತ್ತಿದ್ದ ಆ ಬಿರುಗಾಳಿಗೆ ಶಬ್ದಗಳನ್ನು ನೀಡಲು ಧೈರ್ಯವನ್ನು ಜಮಾಯಿಸುತ್ತಿರುವಂತೆ ಕಾಣಿಸುತ್ತಿತ್ತು. ನಂತರ ಅವಳು ಅತ್ಯಂತ ನಿಧಾನವಾಗಿ ಆದರೆ ಸ್ಪಷ್ಟವಾದ ಧ್ವನಿಯಲ್ಲಿ ಹೇಳಿದಳು, ಸರಿ, ನಾನು ನಿಮ್ಮನ್ನು ಮದುವೆಯಾಗಲು ಸಿದ್ಧಳಾಗಿದ್ದೇನೆ. ವಿಕ್ರಮ್ನ ಉಸಿರಾಟ ಒಂದು ಕ್ಷಣ ಹಾಗೆ ನಿಂತಂತಾಗಿತ್ತು. ಅವನ ದೃಷ್ಟಿ ರೆಪ್ಪೆ ಬಡಿಯದೆಯೇ ಕೇವಲ ಸಿಂಧೂಳ ಮುಖದ ಮೇಲೆಯೇ ನೆಟ್ಟಿತ್ತು. ಸಿಂಧು ತನ್ನ ಒದ್ದೆಯಾದ ಕಣ್ಣನ್ನು ಎತ್ತಿ ಅವನ ಕಡೆ ನೋಡುತ್ತಾ ಹೇಳಿದಳು, ಏಕೆಂದರೆ ನನಗೆ ಯಾವುದೇ ಹಕ್ಕಿಲ್ಲ. ನಾನು ನಿಮ್ಮನ್ನು ನಿಮ್ಮ ಸ್ವಂತ ಮಗುವಿನಿಂದ ದೂರ ಮಾಡಲು ನಾನು ಒಪ್ಪಿಕೊಳ್ಳುತ್ತೇನೆ. ನಾನು ಸಮರ್ನನ್ನು ಒಬ್ಬಳೇ ಸಾಕಿ ದೊಡ್ಡವನನ್ನಾಗಿ ಮಾಡಿದ್ದೇನೆ. ಅವನ ಪ್ರತಿಯೊಂದು ಕಷ್ಟ, ಪ್ರತಿಯೊಂದು ನಗು, ಎಲ್ಲವನ್ನ ಒಬ್ಬಳೇ ನೋಡಿದ್ದೇನೆ. ಜನರ ನಿಂದನೆಗಳನ್ನು ಸಹಿಸಿದ್ದೇನೆ. ಆದರೆ ಅದರಲ್ಲಿ ನಿಮ್ಮ ಯಾವುದೇ ತಪ್ಪಿರಲಿಲ್ಲ. ಅಂದು ಏನು ನಡೆದಿತ್ತು ಅದರಲ್ಲಿ ನೀವು ಅಪರಾಧಿಯಾಗಿರಲಿಲ್ಲ ಮತ್ತು ನಾನು ಕೂಡ ದೋಷಿಯಾಗಿರಲಿಲ್ಲ. ಬಹುಶಃ ಅದು ನಮ್ಮ ಹಣೆಬರಹದ ಆಟವಾಗಿತ್ತು. ಅದಕ್ಕಾಗಿಯೇ ನಾನು ನಿಮಗೆ ಆ ವಿಷಯಕ್ಕೆ ಶಿಕ್ಷೆ ನೀಡಲು ಸಾಧ್ಯವಿಲ್ಲ. ಅವಳ ಧ್ವನಿ
ಕೊನೆಯಲ್ಲಿ ಸ್ವಲ್ಪ ಗದ್ಗದಿತವಾಗಿತ್ತು. ಆದರೆ ಅವಳು ನಿಧಾನವಾಗಿ ಮುಂದುವರೆಸಿದಳು, ಆದರೆ ನೀವು ನನ್ನಿಂದ ಇಷ್ಟನ್ನು ಮಾತ್ರ ನಿರೀಕ್ಷಿಸಬೇಡಿ. ನಾನು ನಿಮ್ಮನ್ನು ಪ್ರೀತಿಸಲು ಸಾಧ್ಯವಾಗುತ್ತದೆ ಎಂದು ನನಗೆ ಗೊತ್ತಿಲ್ಲ. ನಮ್ಮ ಸಂಬಂಧ ಮುಂದೆ ಹೇಗಿರುತ್ತದೆ ಎಂದು. ನಾನು ಒಬ್ಬ ಒಳ್ಳೆಯ ಹೆಂಡತಿಯಾಗಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ತಿಳಿಯದು. ಆದರೆ ಒಬ್ಬ ತಾಯಿಯಾಗಿ, ಸಮರ್ನ ಅಮ್ಮನಾಗಿ ನಾನು ಯಾವಾಗಲೂ ನಿಮ್ಮ ಜೊತೆಗಿರುತ್ತೇನೆ. ಇಷ್ಟು ಹೇಳಿ ಅವಳು ಮತ್ತೆ ದೃಷ್ಟಿಯನ್ನು ಕೆಳಗೆ ಮಾಡಿದಳು. ಮರುಕ್ಷಣವೇ ವಿಕ್ರಮ್ ನಿಧಾನವಾಗಿ ಅವಳ 2 ಕೈಗಳನ್ನು ತನ್ನ ಕೈಗಳ ನಡುವೆ ತೆಗೆದುಕೊಂಡನು. ಅವನ ಕಣ್ಣುಗಳು ಗಾಢವಾದ ತೇವವಿತ್ತು, ಆದರೆ ಆ ಕಣ್ಣೀರಿನ ನಡುವೆಯೂ ವರ್ಷಗಳ ನಂತರ ಸಿಕ್ಕ ಒಂದು ನೆಮ್ಮದಿಯಿತ್ತು. ಅವನು ಬಾಗಿ ತುಂಬ ಪ್ರೀತಿಯಿಂದ ಅವಳ 2 ಕೈಗಳಿಗೆ ಮುತ್ತಿಟ್ಟನು. ಸಣ್ಣದೊಂದು ನಗುವಿನೊಂದಿಗೆ ಹೇಳಿದನು, ಅದನ್ನು ನೀನು ನನ್ನ ಮೇಲಕ್ಕೆ ಬಿಟ್ಟು ಬಿಡು ಸಿಂಧು. ಒಂದು ವೇಳೆ ನನ್ನ ಮಗುವಿನ ತಾಯಿ ನನ್ನ ಬಳಿಗೆ ಬರಬಹುದು ಎಂದಾದರೆ ಅವಳು ನನ್ನ ಹೆಂಡತಿಯೂ ಖಂಡಿತವಾಗಿಯೇ ಆಗುತ್ತಾಳೆ. ಅವಳು ನನ್ನ ಅರ್ಧಾಂಗಿನಿ. ಇನ್ನೂ ಹೆಚ್ಚು ಸಮಯ ಬೇಕಾಗುವುದಿಲ್ಲ. ನಂತರ ಅವನು ಹಗುರವಾಗಿ ಅವಳ ಕಡೆಗೆ ಬಾಗಿ ಅತ್ಯಂತ ಕ್ಷೀಣ ಧ್ವನಿಯಲ್ಲಿ ನುಡಿದನು, ನಾನು ಅಷ್ಟೊಂದು ಕೆಟ್ಟ ಮನುಷ್ಯನೇನೂ ಅಲ್ಲ ಸಿಂಧು. ಯಾವುದೇ ಒಂದು ಹುಡುಗಿಯ ನನ್ನನ್ನು ಪ್ರೀತಿಸಲೇ ಸಾಧ್ಯವಿಲ್ಲ ಎನ್ನುವಷ್ಟು. ವಿಕ್ರಮ್ನ ಈ ಮಾತನ್ನು ಕೇಳಿ ಮೊದಲ ಬಾರಿಗೆ ಸಿಂಧುಳ ದೃಷ್ಟಿ ಅವನ ಮುಖದ ಮೇಲೆ ಹಾಗೆ ಸ್ಥಿರವಾಗಿ ನಿಂತು ಬಿಟ್ಟಿತ್ತು ಮತ್ತು ಅದೇ ಕ್ಷಣದಲ್ಲಿ ಅವಳ ಹೃದಯ ಬಡಿತ ಮೊದಲ ಬಾರಿಗೆ ವಿಕ್ರಮ್ ಹೆಗಡೆಯ ಸನ್ನಿಧಾನದಲ್ಲಿ ತನಗೆ ತಿಳಿಯದಂತೆ ಶಾಂತವಾಗಲು ಒಪ್ಪಿಕೊಂಡಿತ್ತು. ಇಂದಿನ ಭಾಗ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಸಿಂಧು ಮತ್ತು ವಿಕ್ರಮ್ ಒಂದಾದ ಈ ಸಂತೋಷದ ಕ್ಷಣಕ್ಕಾಗಿ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರೀತಿ ತುಂಬಿದ ಅನಿಸಿಕೆಗಳನ್ನು ಖಂಡಿತ ತಿಳಿಸಿ. ನಿಮ್ಮ ಮುದ್ದಾದ ಕಮೆಂಟ್ಗಳಿಗಾಗಿ ನಾನು ಕಾಯುತ್ತಿರುತ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಮುಂದಿನ ಭಾಗದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ, ಕಾಯ್ತಾ ಇರಿ. ಧನ್ಯವಾದಗಳು.